ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ರಾಷ್ಟ್ರೋತ್ಥಾನದ ಈ ಪುಸ್ತಕ ಮೇಳದಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ತಮಗೆಲ್ಲರಿಗೂ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಈ ವರ್ಷ ಬಹಳ ವಿಶೇಷವಾಗಿರುವಂಥ ವರ್ಷ. ಈ ವರ್ಷ ಜೈ ಭಾರತ ಜನನೀಯ ತನುಜಾತೆ ಗೀತೆಗೆ 100 ವರ್ಷ ಕಂಪ್ಲೀಟ್ ಆಗತ್ತೆ. ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಆರಂಭವಾಗತ್ತೆ. ಈ ವರ್ಷ ವಂದೇ ಮಾತರಂ ಗೀತೆಯ 150ನೇ ವರ್ಷ ಆರಂಭ ಆಗುತ್ತೆ. ಎಷ್ಟು ಮಹತ್ವದ ಸಂಗತಿಗಳು ಈ ವರ್ಷ ಏಕತ್ರಿತವಾಗ್ತವೆ ಅನ್ನೋದನ್ನು ನೀವು ಗಮನಿಸಿ ನೋಡಿದ್ರೆ ಭಾಳ ವಿಶೇಷವಾಗಿರುವಂಥದ್ದು ಅಂತ ನನಗನ್ಸುತ್ತೆ. ವಂದೇ ಮಾತರಂ ಗೀತೆ, ಒಂದು ಗೀತೆಯ 150ನೇ ವರ್ಷಾಚರಣೆಯನ್ನು ನಾವೆಲ್ಲ ಯಾಕೆ ಸಂಭ್ರಮಿಸಬೇಕು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಬಹಳ ಜನರಿಗೆ ಇಲ್ಲಿ ಕುಳಿತಿರುವಂಥವ್ರು ಯಾರೇ ಇರಲಿ, ಈ ದೇಶದ ಅತ್ಯಂತ ಸಾಮಾನ್ಯ ವ್ಯಕ್ತಿಗೂ ವಂದೇ ಮಾತರಂ ಅನ್ನೋ ಹಾಡು ಬರುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಎಲ್ರಿಗೂ ಬರುತ್ತೆ ಅಂತೇನಿಲ್ಲ. ಇಲ್ಲಿ ಕುಳಿತಿರೋ ಬಹಳ ಜನರಿಗೂ ಪೂರ್ಣ ವಂದೇ ಮಾತರಂ ಗೀತೆ ಹಾಡಿ ಅಂತಂದರೆ ನಂಗೆ ಡೌಟ್ ಇದೆ, ಬರುತ್ತೇನೋ ಇಲ್ವೋ ಅಂತ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ, ಇಷ್ಟು ತುಂಬ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ, ಬಹುತೇಕರಿಗೆ ಗೊತ್ತು. ಆದರೆ ಇದೂ ಗೊತ್ತಿಲ್ಲದೆ ಇರೋರಿಗೂ ಕೂಡ ವಂದೇ ಮಾತರಂ ಅನ್ನುವಂಥ 2 ಪದಗಳಂತೂ 100% ಗೊತ್ತಿದೆ ಅಂತ. ಯಾರು ಯಾವತ್ತಾದರೂ ಒಂದು ಪ್ರತಿಭಟನೆಗೆ ಹೋಗಿದ್ದರೆ ಅವರು ವಂದೇ ಮಾತರಂ ಹೇಳಿಯೇ ಇರ್ತಾರೆ. ಯಾರು ಯಾವತ್ತಾದರೂ, ನಾನು ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲ ನನಗೆ, ಆದರೆ BJPಯ ಒಂದು ಧ್ವಜ ಹಿಡ್ಕೊಂಡು ಯಾರಾದರೂ BJPಯವ್ರು ಬಂದು ನಿಮಗೆ 300 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ, ಬನ್ನಿ ಧ್ವಜ ಹಿಡ್ಕೊಂಡು ಅಂತ ಬಂದರೆ ಅಲ್ಲೂ ವಂದೇ ಮಾತರಂ ಬಂದಿರುತ್ತೆ ಅಂತ, ವಿತೌಟ್ ಅವರ್ ನಾಲೆಜ್ ಅಂತ. ಅಂದರೆ ಈ ದೃಷ್ಟಿಯಿಂದ ಎಲ್ಲ ಕಡೆಗಳಲ್ಲೂ ಕೂಡ ಆ ತುದಿಯಿಂದ ಈ ತುದಿಯವರೆಗೆ ವಂದೇ ಮಾತರಂ ಅನ್ನುವಂಥ 2 ಪದ ಮೊಳಗಿಯೇ ಇರುತ್ತೆ. ಆಶ್ಚರ್ಯಕರ ಸಂಗತಿ ಅಂತಂದರೆ ವಂದೇ ಮಾತರಂ ಅನ್ನೋದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಬಹಳ ಸಿಂಪಲ್ ಆಗಿರುವಂಥ ಅರ್ಥ, ತಾಯೇ ನಿನಗೆ ನಮಿಸ್ತೀನಿ ಅಂತ. ಅಷ್ಟು ಬಿಟ್ಟರೆ ಅದಕ್ಕಿಂತ ಎಕ್ಸ್ಟ್ರಾ ಅರ್ಥ ಅದಕ್ಕೆ ಇನ್ನೇನು ಇಲ್ಲ. ಅಮ್ಮ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ, ಅಮ್ಮ ನಿನಗೆ ನಮಸ್ಕಾರ ಮಾಡ್ತೀನಿ, ಅಮ್ಮ ನಿನಗೆ ವಂದಿಸ್ತೀನಿ ಅಂತ ಹೇಳುವಂಥ ಈ ಪದಪುಂಜ ಇಷ್ಟು ದೇಶದಲ್ಲಿ ಪಾಪ್ಯುಲರ್ ಆಗಿದ್ದು ಯಾಕೆ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಎಷ್ಟು ದೊಡ್ಡ ಪ್ರಶ್ನೆ ಅಂತಂದರೆ ಇವತ್ತು ಅದನ್ನೇ ಆಧಾರವಾಗಿಟ್ಕೊಂಡು 150ನೇ ಜಯಂತಿಯನ್ನು, ಆ ಹುಟ್ಟಿದ ಆ ದಿನವನ್ನು ನಾವು ಸಂಭ್ರಮಿಸಬೇಕು ಅಂತ ಈ ದೇಶದ ಪ್ರಧಾನಮಂತ್ರಿ ಒಂದು ದೊಡ್ಡದಾಗಿರುವಂಥ ಒಂದು ಕರೆಯನ್ನು ಕೊಟ್ಟ ನಂತರ ದೇಶದಾದ್ಯಂತ ವ್ಯಾಪಕವಾಗಿ ವಂದೇ ಮಾತರಂನ ಚರ್ಚೆ ನಡೀತಿದೆ. ನಾನು ವಂದೇ ಮಾತರಂನ ಆ ವಿಸ್ತಾರವಾದ ಕಥನ ಹೇಳೋಕ್ಕಿಂತ ಮುಂಚೆ ಯಾಕೆ ವಂದೇ ಮಾತರಂ ಥರದ್ದು ಏನೋ ಒಂದು ಭಾರತಕ್ಕೆ ಬೇಕಾಗಿತ್ತು ಅನ್ನೋದನ್ನೊಂದು ಹಂಚ್ಕೊಳ್ತೀನಿ. ಈ ದೇಶದ ಮೇಲೆ ಬ್ರಿಟಿಷರ ಆಕ್ರಮಣ ಆಗಿತ್ತು, ನಿಮಗೆಲ್ರಿಗೂ ಗೊತ್ತಿರಬೇಕು. ಯುರೋಪಿನಿಂದ ಬಂದಂಥ ಬ್ರಿಟಿಷರು ಭಾರತವನ್ನು ಸುಮಾರು 200 ವರ್ಷಗಳ ಕಾಲ, ಮೊದಲ 100 ವರ್ಷಗಳ ಕಾಲ ಕಂಪನಿಯ ರೂಪದಲ್ಲಿ, ಆನಂತರ ಅವರು 100-150 ವರ್ಷಗಳ ಕಾಲ ಭರ್ಜರಿಯಾಗಿ ಈ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಕೂತಿದ್ರು. ಅವರನ್ನು ಈ ದೇಶದಿಂದ ಓಡಿಸಬೇಕು ಎನ್ನುವಂಥ ಒಂದು ಹೋರಾಟ ತೀವ್ರವಾಗಿತ್ತಲ್ಲ, ಆ ತೀವ್ರವಾಗಿರುವಂಥ ಹೋರಾಟದ ಕಾಲದಲ್ಲಿ ಹುಟ್ಟಿದ ಹಾಡಿದು. 1857ರಲ್ಲಿ ಭಾರತದಿಂದ ಬ್ರಿಟಿಷರನ್ನು ಓಡಿಸಬೇಕು ಅಂಥೇಳಿ ಈ ದೇಶದಲ್ಲೊಂದು ದೊಡ್ಡ ಹೋರಾಟ ನಡೀತು. ಈ ದೇಶದ ಮೇಲೆ ಒಂದು ಆರೋಪ ಇದೆ. ಆರೋಪ ಏನು ಅಂತಂದರೆ, ಈ ದೇಶದ ಜನ ಜಾತಿಯ ಹೆಸರಲ್ಲಿ ಕಿತ್ತಾಡ್ತಾರೆ, ಈ ದೇಶದ ಜನ ಪ್ರದೇಶಗಳ ಹೆಸರಲ್ಲಿ ಕಿತ್ತಾಡ್ತಾರೆ. ನಾನು ಕರ್ನಾಟಕ, ನಾನು ಕನ್ನಡ, ನೀನು ತಮಿಳು, ನಂದು ಮಲಯಾಳಿ, ನೀನು ಕರ್ನಾಟಕ, ನೀನು ಕನ್ನಡಿಗ, ನಾನು ಆಂಧ್ರದವನು, ತೆಲುಗಿನವನು, ನೀನು ತಮಿಳ್ನವನು, ಹೀಗೆ ಕಿತ್ತಾಡ್ತಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಕಿತ್ತಾಡ್ತಾರೆ. ಇವ್ರನ್ನ ಡಿವೈಡ್ ಮಾಡೋದು ಬಹಳ ಸುಲಭ ಅಂತೆಲ್ಲ ಮಾತಾಡ್ತಾ ಇರುವಾಗ ಈ ದೇಶದ ಅಷ್ಟೂ ಜನ ತಮ್ಮ ಜಾತಿ ಮತ ಪಂಥಗಳನ್ನು ಮರೆತು, ತಮ್ಮ ಪ್ರಾಂತ್ಯಗಳನ್ನು ಮರೆತು, ತಮ್ಮ ನಡುವೆ ಇರಬಹುದಾಗಿರುವಂಥ ಎಲ್ಲ ವೈರುಧ್ಯಗಳನ್ನು ಮರೆತು ಒಟ್ಟಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ 1857ರಲ್ಲಿ ಜೊತೆಯಾಗಿದ್ದರು. 1857 ಅಂತಂದರೆ ಇವತ್ತಿಗೆ ಎಷ್ಟು ವರ್ಷ ಹಿಂದೆ ಇರ್ಬೋದು, ಹೆಚ್ಚು ಕಡಿಮೆ 175-180 ವರ್ಷದ ಹತ್ತತ್ರ ಅಷ್ಟು ಹಿಂದೆ ಎಲ್ಲರೂ ಒಟ್ಟಾಗಿ ಬ್ರಿಟಿಷರನ್ನ ಓಡಿಸಬೇಕು ಅಂತ ಜೊತೆಯಾಗಿದ್ದರು.
ಆದರೆ ದುರಂತ ಏನಾಯಿತು ಅಂತಂದರೆ ಆ ಇಡೀ ಹೋರಾಟದಲ್ಲಿ ಬ್ರಿಟಿಷರ ಕೈ ಮೇಲಾಯಿತು. ಭಾರತೀಯರು ಬ್ರಿಟಿಷರ ಕುತಂತ್ರಕ್ಕೆ ಸೋಲಬೇಕಾದ ಸ್ಥಿತಿ ಬಂತು. 1857 ಹೋರಾಟದಲ್ಲಿ ಭಾರತೀಯರು ನಾವು ಸೋತ್ವಿ, ಬ್ರಿಟಿಷರ ಕೈ ಮೇಲಾಯಿತು. ಯಾವಾಗ ಬ್ರಿಟಿಷರ ಕೈ ಮೇಲಾಯಿತೋ ಆಗ ಬ್ರಿಟಿಷರು ಅತ್ಯಂತ ಕೆಟ್ಟ ಮಾರ್ಗಗಳನ್ನು ಬಳಸಿ ಈ ದೇಶದ ಜನರ ಸ್ವಾತಂತ್ರ್ಯದ ಇಚ್ಛೆಯನ್ನು ನಾಶ ಮಾಡಿದರು. ಏನು ಮಾಡ್ತಿದ್ರು ಗೊತ್ತಾ? ಸಾರ್ವಜನಿಕವಾಗಿ ನೀವೇನಾದರೂ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಮುಂದೆ ಬಂದಿದ್ದರೆ ನಿಮ್ಮನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾ ಇದ್ರು. ಎಲ್ಲ ಜನರ ಮುಂದೆ ನಿಮ್ಮನ್ನು ಗಲ್ಲಿಗೇರಿಸೋದು, ಎಲ್ಲ ಜನರ ಮುಂದೆ ನಿಮ್ಮನ್ನು ಕೊಲ್ಲೋದು. ಆತಂಕವನ್ನು ಹೇಗೆ ಹುಟ್ಟು ಮಾಡಿದ್ರು ಅಂತಂದರೆ ಇನ್ಯಾವತ್ತೂ ಯಾರೂ ಸ್ವಾತಂತ್ರ್ಯದ ಮಾತನಾಡಬಾರ್ದು ಅಂತ ಇಡೀ ದೇಶ ದಮನಕ್ಕೆ ಒಳಗಾಗಿತ್ತು. ಇಡೀ ದೇಶದಲ್ಲಿ ಯಾರೂ ದೇಶದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸ್ಥಿತಿ ಇರಲಿಲ್ಲ. ಆಗ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ತರುಣ ಬಂದ. ಅವನ ಹೆಸರು ವಾಸುದೇವ್ ಬಲವಂತ ಫಡ್ಕೆ ಅಂತ. ಇಲ್ಲಿ ತುಂಬ ಜನ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋರು ಇದ್ದಾರೆ ಅಂತ ನಂಗೆ ಅವರೆಲ್ಲ ಹೇಳ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ವಾಸುದೇವ್ ಬಲವಂತ ಫಡ್ಕೆ ಹೆಸರು ಗೊತ್ತಾ ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತಿಲ್ಲ. ಈ ಪುಸ್ತಕ ಮೇಳದಲ್ಲಿ ಒಂದು ಪುಸ್ತಕ ಇದೆ, ಅದಮ್ಯ ಅಂತ. ಅದು ವಾಸುದೇವ್ ಬಲವಂತ ಫಡ್ಕೆ ಮೇಲೆ ಬರೆದಿರುವಂಥ ವಿಸ್ತಾರವಾಗಿರುವಂಥ ಪುಸ್ತಕ. ವಾಸುದೇವ್ ಬಲವಂತ ಫಡ್ಕೆ ಅನ್ನುವಂಥ ಬ್ರಿಟಿಷರ ನೌಕರಿಯಲ್ಲಿದ್ದಂಥ ಒಬ್ಬ ತರುಣ ತಾನು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಕೈಯಲ್ಲಿ ತಮಟೆ ಹಿಡ್ಕೊಂಡು ಊರೂರಿಗೂ ಹಾಡ್ಕೊಂಡು ಹೋಗ್ತಾ ಇದ್ದ. ಈ ಬ್ರಿಟಿಷರನ್ನ ಓಡಿಸಬೇಕಾಗಿದೆ ಅಂತ ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ನಿಂತು ತಾನೇ ಸೈನ್ಯದ ಪಡೆಯನ್ನು ಕಟ್ಟಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇಡೀ ಮಹಾರಾಷ್ಟ್ರದ ಭಾಗದಲ್ಲಿ ಆ ಹೋರಾಟ ಸೋತ್ರೆ ಏನಾಯಿತು, ಮತ್ತೆ ನಾವು ಗೆಲ್ಲೋದು ಸಾಧ್ಯ ಇದೆ ಎನ್ನುವಂಥ ಒಂದು ವಿಶೇಷವಾದ ವಾತಾವರಣವನ್ನು ಉಂಟು ಮಾಡಿದ ವಾಸುದೇವ್ ಬಲವಂತ ಫಡ್ಕೆ. ಈ ವಾಸುದೇವ್ ಬಲವಂತ ಫಡ್ಕೆಯ ಈ ಹೋರಾಟದಿಂದ ಪ್ರೇರಣೆ ಪಡೆದವರು ಅನೇಕರಿದ್ದರು. ಮತ್ತು ಅನೇಕರು ಹೇಳ್ತಾರೆ ಬಂಕಿಮ್ ಚಂದ್ರ ಚಟರ್ಜಿ ಎನ್ನುವಂಥ ವ್ಯಕ್ತಿ ಯಾರು ವಂದೇ ಮಾತರಂ ಗೀತೆಯನ್ನು ಬರೆದ್ರೋ ಅವರೂ ಕೂಡ ಇದೇ ವಾಸುದೇವ್ ಬಲವಂತ ಫಡ್ಕೆಯಿಂದ ಪ್ರೇರೇಪಣೆ ಪಡ್ಕೊಂಡವರು ಅಂತ. ವಾಸುದೇವ್ ಬಲವಂತ ಫಡ್ಕೆಯ ಕಥನಗಳನ್ನು ಓದಿದಂಥ ಬಂಕಿಮ್ ಚಂದ್ರ ಅನ್ನುವಂಥ ಈ ಹುಡುಗ ಪಶ್ಚಿಮ ಬಂಗಾಳದ ಮೇದಿನಿಪುರದಲ್ಲಿ ಮಿಡ್ನಾಪುರದಲ್ಲಿ ಹುಟ್ಟಿದವರು. ಇವರು ಈ ವಾಸುದೇವ್ ಬಲವಂತ ಫಡ್ಕೆಯ ಪ್ರೇರಣೆಯನ್ನು, ಅವರ ಕಾದಂಬರಿಯ ಕಥನಗಳನ್ನು ಓದಿದಂಥ ಆ ವ್ಯಕ್ತಿ ಅತ್ಯಂತ ಬುದ್ಧಿವಂತ. ಶಾಲೆಗೆ ಹೋಗುವಾಗ ತಾನು ಸ್ಕೂಲ್ನಲ್ಲಿ ಹೇಗಿದ್ದ ಅಂತಂದರೆ ಎಲ್ಲರೂ ಹೇಳ್ತಿದ್ರಂತೆ, ಹೇಗೆ ಬೆಳಿಬೇಕು ನೀನು ಅಂತಂದರೆ ಬಂಕಿಮನಂತೆ ಬೆಳಿಬೇಕು, ಬಂಕಿಮನಂತ ಆಗಬೇಕು ಅಂತ ಹೇಳುವಂಥ ವ್ಯಕ್ತಿತ್ವ ಅವನದ್ದು. ಅತ್ಯಂತ ಬುದ್ಧಿವಂತ, ಕ್ಲಾಸ್ನಲ್ಲಿ ಯಾವಾಗಲೂ ಫಸ್ಟ್ ಬರ್ತಿದ್ದಂಥ ಹುಡುಗ. ಅಂಥ ಹುಡುಗ ಬ್ರಿಟಿಷರ ನೌಕರಿಗೆ ಸೇರಿಕೊಂಡ. ಒಂದು ಕಡೆ ಒಳಗಡೆ ಸ್ವಾತಂತ್ರ್ಯದ ಹುಚ್ಚು, ಆದರೆ ಬ್ರಿಟಿಷರ ನೌಕರಿ ಮಾಡ್ತಿದ್ದೀನಿ ಅನ್ನುವಂಥ ನೋವು. ಈ ನೋವನ್ನು ಹೊರಗೆ ಹಾಕೊಳ್ಳೋದು ಹೇಗೆ? ಆ ಹುಡುಗನಿಗೆ ಆ ವ್ಯಕ್ತಿಗೆ ಬರೆಯುವ ಕಲೆ ಗೊತ್ತಿತ್ತು. ಹೀಗಾಗಿ ಕಾದಂಬರಿಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದು. ಕಾದಂಬರಿಗಳಲ್ಲಿ ಒಂದು ಪಾತ್ರ, ಇಲ್ಲಿ ಅನೇಕ ಕಾದಂಬರಿಗಳು ನಿಮ್ಗೆ ಸಿಗ್ತವೆ. ಬಂಕಿಮರ ಆನಂದಮಠ ಕಾದಂಬರಿಯೂ ಇಲ್ಲಿದೆ. ಅದನ್ನು ಇಲ್ಲಿ ಅನುವಾದ ಮಾಡಿರುವಂಥ ಕೃತಿ ರಾಷ್ಟ್ರೋತ್ಥಾನವೇ ಪಬ್ಲಿಷ್ ಮಾಡಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಬಂಕಿಮಚಂದ್ರರು ಆ ಕಾದಂಬರಿಗಳನ್ನು ಬರೆದ್ರಲ್ಲ, ಅದರಲ್ಲಿ ಒಂದು ಕಾದಂಬರಿ ಕಮಲಾಕಾಂತನ್ ದಫ್ತರ ಅಂತ. ಕಮಲಾಕಾಂತನ ದಫ್ತರದಲ್ಲಿ ಏನು ಬರೀತಾರೆ ಅಂತಂದರೆ, ನೌಕರಿಗೆ ಹೋಗ್ತಾ ಇರುವಂಥ ಒಬ್ಬ ಹುಡುಗ, ಒಬ್ಬ ತರುಣ, ಅವನ ಮನಸ್ಸಿನೊಳಗೆ ಏನೇನು ಭಾವನೆಗಳಿರಬಹುದು ಎನ್ನುವ ಪರಿಕಲ್ಪನೆಯನ್ನು ಕಮಲಾಕಾಂತನ ದಫ್ತರ ಅನ್ನುವಂಥ ಕಾದಂಬರಿಯಲ್ಲಿ ಬರೆದರು. ತಮ್ಮ ಮನಸ್ಸಿನಲ್ಲಿದ್ದ ಆತಂಕವನ್ನೆಲ್ಲ ಕಾದಂಬರಿಯ ಸ್ವರೂಪದಲ್ಲಿ ಅವರು ತಗೊಂಡು ಬಂದು ನಿಲ್ಲಿಸಿದರು. ಆನಂತರ ಆನಂದಮಠ ಅನ್ನುವಂಥ ಕಾದಂಬರಿಯನ್ನು ತಗೊಂಡು ಬಂದರು. ಆನಂದಮಠ ಅನ್ನುವ ಕಾದಂಬರಿಯಲ್ಲಿ ಇದ್ದಂಥ ಒಂದು ಸಾಮಾನ್ಯವಾಗಿರುವಂಥ ಗೀತೆಯೇ ವಂದೇ ಮಾತರಂ ಅನ್ನೋ ಗೀತೆ. ಯೂಶುವಲ್ ಆಗಿ ಫಿಲಮ್ ಮಾಡುವಾಗ ಏನಾಗುತ್ತೆ, ಮೊದಲು ಫಿಲಮ್ ಸ್ಟೋರಿ ಬರುತ್ತೆ. ಸ್ಟೋರಿ ಬಂದ ನಂತರ ಎಲ್ಲಿ ಹೀರೋ ಹೀರೋಯಿನ್ ಸೇರಿಕೊಳ್ಬೇಕು, ಎಲ್ಲಿ ಆ್ಯಕ್ಟರ್ಗಳು ಬರಬೇಕು, ಅಲ್ಲಿ ಹಾಡು ಬರಬೇಕು ಅಂತ ಅವ್ರು ನಿಶ್ಚಯ ಮಾಡಿ ಆಮೇಲೆ ಹಾಡು ಬರೀತಾರೆ. ಆದರೆ ಆನಂದಮಠ ಕಾದಂಬರಿಯ ವೈಶಿಷ್ಟ್ಯ ಏನು ಗೊತ್ತಾ? ಮೊದಲು ಹಾಡು ಬರೆಯಲಾಯಿತು, ಆಮೇಲೆ ಕಾದಂಬರಿ ಬರೆಯಲಾಯಿತು ಅಂತಾರೆ. ಬಹುಶಃ ಜಗತ್ತಿನಲ್ಲಿ ಯಾವ ಕಾದಂಬರಿಯೂ ಹಿಂಗಾಗಿರಲಿಕ್ಕಿಲ್ಲ. ಮೊದಲು ಕಾದಂಬರಿಯ ಕಥೆ ಬರುತ್ತೆ, ಕಥೆ ಬಂದ ನಂತರ ಆನಂತರ ಅದಕ್ಕೆ ಎಲ್ಲೆಲ್ಲಿ ಹಾಡಬೇಕು, ಎಲ್ಲೆಲ್ಲಿ ಏನೇನು ಬೇಕೋ ಬರೀತಾರೆ. ಆದರೆ ಆನಂದಮಠ ಮಾತ್ರ ವಿಶಿಷ್ಟ. ಮೊದಲು ವಂದೇ ಮಾತರಂ ಗೀತೆಯನ್ನು ಬರೆದ್ರು, ಆನಂತರ ಅದರ ಸುತ್ತಲೂ ಇಡೀ ಕಾದಂಬರಿಯನ್ನು ಹೆಣೆದ್ರು ಅಂತ ಅವ್ರ ಕುರಿತಂತೆ ಹೇಳ್ತಾರೆ. ವಂದೇ ಮಾತರಂ ಗೀತೆ ಹೆಂಗೆ ಹುಟ್ಟಿತು? ಅನೇಕ ಕಥೆ ಇದೆ ಅದಕ್ಕೆ. ಒಂದು ಗೀತೆ ಹಿಂಗೆ ಹುಟ್ಟಿತು ಅಂತ ಯಾರೂ ಇಷ್ಟು ಕಥೆ ಆಲೋಚನೆ ಮಾಡೋದು ಕಷ್ಟ. ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ತುಂಬ ನೋವಿತ್ತು, ನಾನು ಬ್ರಿಟಿಷರ ಚಾಕರಿ ಮಾಡ್ತಿದ್ದೀನಿ ಅಂತ.
ಬ್ರಿಟಿಷರ ನೌಕರಿಲಿದ್ದೀನಿ ಅಂತ. ಇಡೀ ದೇಶದಲ್ಲಿ ಪ್ರತಿಭಟನೆಗೆ ಮುಂದಾಗುವಂಥ ಸಾಮರ್ಥ್ಯ ಇಲ್ಲದೆ ಹೋದಾಗ ಬಂಕಿಂ ಚಂದ್ರರು ಒಂದಿನ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಲಿಕ್ಕೆ ಬಂದರು ಪಶ್ಚಿಮ ಬಂಗಾಳದಲ್ಲಿ. ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಬಂಕಿಂ ಚಂದ್ರರು ರಾಮಕೃಷ್ಣ ಪರಮಹಂಸರ ಬಳಿ ಹೋಗಿ ನಿಂತಾಗ ರಾಮಕೃಷ್ಣರ ಪರಮಹಂಸರಿಗೆ ಬಾಗಿದ್ರು. ಬಂಕಿಮ ಅಂತಂದರೆ ಬಂಗಾಳದಲ್ಲಿ ಬಾಗಿದ ಅಂತ ಅರ್ಥ, ಬಗ್ಗಿರುವ ಅಂತ. ಬಗ್ಗಿರುವ ಚಂದ್ರ, ಪೂರ್ಣಚಂದ್ರ ಬೇರೆ, ಬಂಕಿಮ ಅಂದರೆ ಬಾಗಿದ ಚಂದ್ರ ಅಂತ ಅರ್ಥ. ಈ ರಾಮಕೃಷ್ಣರು ತಮಾಷೆ ಮಾಡ್ತಾ ಇವನು ನಮಸ್ಕಾರ ಮಾಡಿದಾಗ, ಬಂಕಿಮರು ನಮಸ್ಕಾರ ಮಾಡಿದಾಗ ಕೇಳಿದರು, ಬಂಕಿಮ ನೀನು ಯಾರಿಗೆ ಬಂಕಿಮ? ಅರ್ಥ ಆಗ್ತಿದೆಯಾ? ಬಂಕಿಮ ನೀನು ಯಾರಿಗೆ ಬಾಗಿದೆಯಾ ಬಂಕಿಮ ಅಂತ ಕೇಳಿದರು. ತಕ್ಷಣ ಅವರಂದ್ರಂತೆ ಬಂಕಿಂ ಚಂದ್ರ ಚಟರ್ಜಿಯವರು, ನಾನು ಬ್ರಿಟಿಷರ ಬೂಟು ಕಾಲುಗಳಿಗೆ ಬಂಕಿಮ ಅಂತನಂತೆ, ನೋವಿನಿಂದ ಬ್ರಿಟಿಷರ ಬೂಟು ಕಾಲುಗಳಿಗೆ ಬಾಗ್ಬಿಟ್ಟಿದ್ದೀನಿ ಅಂತ. ರಾಮಕೃಷ್ಣರು ಸ್ವಲ್ಪ ಗಾಬರಿಯಾಗಿ, ಇಲ್ಲ ನೀನು ಎಂಥ ದೇಶಭಕ್ತ, ಎಂತೆಂಥ ಕಾದಂಬರಿ ಬರೆದಿದೆಯಾ ಅಂತ. ಅದೇನು ಸ್ಪರ್ಶ ಮಾಡಿದ್ರೋ ಏನೋ ಗೊತ್ತಿಲ್ಲ. ನನಗೆ ಒಬ್ಬರು ಹಿರಿಯ ಮುತ್ಸದ್ದಿಗಳು KN ಗೋವಿಂದಾಚಾರ್ಯ ಅಂತ, ನಾನು ತುಂಬ ಗೌರವಿಸ್ತೀನಿ ಅವ್ರನ್ನ ಅನೇಕ ಕಾರಣಗಳಿಗೆ. ಅವ್ರು ನಂಗೆ ಒಂದು ಸಲ ಹೇಳಿದರು, ವಂದೇ ಮಾತರಂ ಅಂತಂದರೆ ಏನು ಅರ್ಥ ಅಂತ ಕೇಳಿದರು. ನಾನು ಹೇಳಿದೆ, ಭಾಳ ಸಿಂಪಲ್ ಆಗಿದೆ ಆಚಾರ್ಯ ಗೋವಿಂದಾಚಾರ್ಯಜಿ, ವಂದೇ ಮಾತರಂ ಅಂದರೆ ಅಮ್ಮ ನಿನಗೆ ನಮಿಸ್ತೀನಿ ಅಂತ ಅರ್ಥ, ಮತ್ತೇನು ಅರ್ಥ ಇದೆ? ಅವ್ರು ಹೇಳಿದ್ರು, ಇಲ್ಲ ಚಕ್ರವರ್ತಿ, ಅದನ್ನು ಮಂತ್ರ ಅಂತ ಸುಮ್ಮನೆ ಕರೀತಾರ ಅಂತ. ನಾನು ಹೇಳಿದೆ, ಮಂತ್ರ ಅಂದರೆ ನಾವೆಲ್ಲರೂ ಭಕ್ತಿಯಿಂದ ಅದನ್ನು ಉದ್ಘೋಷಿಸಿದ್ದೀವಿ, ಅದಕ್ಕೆ ಮಂತ್ರ ಅಂತ. ಅವ್ರು ಹೇಳಿದ್ರು, ಇಲ್ಲ ಅದು ಅಕ್ಷರಶಃ ಮಂತ್ರ ಅಂತ. ನಾನು ಕೇಳಿದೆ ಹೆಂಗೆ ಅಂತ. ಅವರು ಭಾಳ ಚೆನ್ನಾಗಿ ಹೇಳಿದರು. ಕಾಳಿದೇವಿಯನ್ನು ಈ ತಾರಾದೇವಿ ಅಂತಲೂ ಕರೀತಾರೆ, ಭಾಳ ಜನ ಕೇಳಿರ್ಬೋದು, ತಾರಾ ಅಂತ ಕರೀತಾರೆ. ಅವ್ರು ಏನು ಹೇಳಿದರು ಅಂತಂದರೆ, ವಂದೇ ಮಾತರಂ ತಾಯಿಯೇ ನಮಿಸ್ತೇನೆ ಅಷ್ಟೇ ಅಲ್ಲ, ಒಂದೇ ಮಾತಾರಾಮ್ ಅಂತ ಕೂಡ ಹೌದದು ಅಂತ. ಕಾಳಿದೇವಿಯ ಆರಾಧನೆಯ ಮಂತ್ರ ಆಗಿತ್ತದು ಅಂತ. ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಆ ಕಾಳಿದೇವಿಯ ಪ್ರಭಾವದಿಂದ ಸಿಕ್ಕಂಥ ಶ್ರೇಷ್ಠ ಮಂತ್ರ ಅದು. ಆ ಮಂತ್ರವೇ ಮುಂದೆ ಈ ನಾಡನ್ನು ಸಂಕೋಲೆಗಳಿಂದ ಬಿಡಿಸಬಲ್ಲಂಥ ಶ್ರೇಷ್ಠ ಮಂತ್ರ ಆಯಿತು. ನನಗೆ ಗೂಸ್ ಬಂಪ್ಸ್ ಅದು ಕೇಳಿದಾಗ, ಒಬ್ಬ ಭಾಳ ವಿಶೇಷವಾಗಿದೆಯಲ್ಲ ಅಂತ. ಭಾಳ ಹಿಂದೆ ಅವ್ರು ನಂಗೆ ಹೇಳಿದ್ದಿದ್ದನ್ನು. ವಂದೇ ಮಾತಾರಾಮ್ ಅದು ನಮಗೆಲ್ಲ ಈಸಿ ಆಗೋ ದೃಷ್ಟಿಯಿಂದ ವಂದೇ ಮಾತರಂ ಆಯಿತು, ನಾವು ಅದನ್ನೇ ಬಳಸ್ಕೊಂಡ್ವಿ ಅಂತ. ಆದರೆ ಅದು ವಾಸ್ತವವಾಗಿ ಕಾಳಿಯ ಅರ್ಚನೆಯ ಮಂತ್ರ ಅಂತ. ಯಾವಾಗ ಒಂದೇ ಮಾತರಂ ಬಂದಿದ್ದೀವೋ ಕಾಳಿಯನ್ನ ಆವಾಹನೆ ಮಾಡಿದ್ದೀವಿ ಅಂತ. ಮತ್ತು ಸುಳ್ಳು ಅಲ್ಲ. ಒಂದೇ ಮಾತರಂ ಅಂತ ಯಾರ್ಯಾರು ಹೇಳ್ತಾರೋ ಅವರೊಳಗೊಂದು ಅದ್ಭುತವಾಗಿರುವಂಥ ಮಿಂಚಿನ ಸಂಚಾರ ಉಂಟಾಗುತ್ತೆ, ಹೇಳಿದವರಿಗೆ ಗೊತ್ತದು. ಯಾವ್ಯಾವ ಪ್ರತಿಭಟನೆಗಳಲ್ಲಿ ಒಂದೇ ಮಾತರಂ ಅಂತ ಹೇಳ್ತಾರೋ ಪೊಲೀಸರ ಲಾಠಿ ಬಿದ್ದಿದ್ದು ಗೊತ್ತೇ ಆಗಿರಲ್ಲ. ಇದು ಇವತ್ತಲ್ಲ, ಇದು ಅವತ್ತಿಂದನೂ ಹೀಗೆ. ಯಾವತ್ತು ಬ್ರಿಟಿಷರು ಹೊಡಿಲಿಕ್ಕೆ ಬರ್ತಾರೋ ಬ್ರಿಟಿಷರ ಲಾಠಿ ಏಟನ್ನು ತಡೆಯೋದಕ್ಕೆ ಇನ್ಯಾವ ಮದ್ದು ಬೇಕಾಗಿರಲಿಲ್ಲ. ಒಂದೇ ಮಾತರಂ ಅನ್ನುವಂಥ 2 ಪದಗಳ ಈ ಮಂತ್ರ ಸಾಕಾಗಿತ್ತು. ಹೇಗೆ ಸಾಧ್ಯ ಇದು? ಇದರ ಹಿಂದೆ ಯಾವುದೋ ಶಕ್ತಿ ಇರಬೇಕಲ್ಲ. ಆ ವಂದೇ ಮಾತರಂ ಗೀತೆ ಬರೆದಿದ್ದು ಹಾಗೆ 2 ಉಲ್ಲೇಖಗಳಿವೆ. ಒಂದು, ಅವರು ಅವತ್ತು ದಾರಿಯಲ್ಲಿ ಬರಬೇಕಾದ್ರೆ ಅವರು ಟ್ರೈನಲ್ಲಿ ಇಡೀ ಆ ಅದ್ಭುತವಾಗಿರುವಂಥ ವಾತಾವರಣವನ್ನು ನೋಡ್ತಾ ಮೇದಿನಿಪುರಕ್ಕೆ ಹೋಗಬೇಕಾದಾಗ ಅಲ್ಲಿ ಸೃಜನಗೊಂಡಿದ್ದು ವಂದೇ ಮಾತರಂ ಅಂತ ಹೇಳ್ತಾರೆ. ಮತ್ತೊಂದನ್ನು ಅನ ಕೃಷ್ಣರಾಯರಿಗೆ ಇದರ ಕುರಿತಂತೆ ಉಲ್ಲೇಖ ಮಾಡ್ತಾ ಒಬ್ಬರು ಹೇಳಿದರು. ಬಂಕಿಮರ ಈ ವಿಚಾರವನ್ನು ಹೇಳ್ತಾ ಪಶ್ಚಿಮ ಬಂಗಾಳದವರೊಬ್ಬರು ಹೇಳಿದ್ರಂತೆ ಅವರಿಗೆ, ಒಂದಿನ ರಾತ್ರಿ ಬಂಕಿಮರು ತಮ್ಮ ಮನೆಯ ಟೆರೇಸ್ ಮೇಲೆ ಮಲ್ಕೊಂಡಿದ್ದಾಗ ಅವರು ನಿದ್ದೆ ಕಣ್ಣಲ್ಲಿ ಏನೋ ಬಡಬಡಾಯಿಸ್ತಾ ಇದ್ರಂತೆ. ಬಡಬಡಾಯಿಸಿದ್ದೇನೋ ಅವರು ಸೋದರಳಿಯ ಪಕ್ಕದಲ್ಲಿದ್ದವನು ಎದ್ದು ಒಂದು ಪೆನ್ಸಿಲು ಪೇಪರ್ ತಗೊಂಡು ಏನು ನನ್ನ ಮಾವ ಏನು ಹೇಳ್ತಿದ್ದಾರೆ ಅಂತ ಬರ್ಕೊಂಡ. ಬೆಳಗ್ಗೆ ಎದ್ದು ನಾನು ಇದನ್ನು ಬರ್ಕೊಂಡಿದ್ದೀನಿ ನೋಡು ಅಂತ ಅವ್ರ ಮುಂದೆ ಇಟ್ಟ. ನೀನು ರಾತ್ರಿ ಬಡಬಡಾಯಿಸ್ತಾ ಇದ್ದೆ, ನಾನು ಎದ್ದು ಬರ್ಕೊಂಡೆ ಇದನ್ನು ಅಂತ. ಅದನ್ನು ನೋಡಿದ ತಕ್ಷಣ ಬಂಕಿಮರ ಕಣ್ಣಿನಿಂದ ಅಶ್ರುಧಾರೆ ಹರಿದು ಬಿಡ್ತು. ಅವ್ರು ಕಣ್ಣೀರು ಹಾಕ್ತಾ ಹೇಳಿದ್ರಂತೆ, ಇದು ಸಾಮಾನ್ಯವಾದ ಗೀತೆಯಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬಲ್ಲಂಥ ಮಹೋನ್ನತ ಗೀತೆಯಾಗುತ್ತೆ, ನೋಡ್ತಾ ಇರು ಅಂತ. ಅದನ್ನು ನೋಡಿದ ತಕ್ಷಣ ಹೇಳಿದರು. ಈ ಇಡೀ ಗೀತೆಯ ವೈಶಿಷ್ಟ್ಯ ಏನು ಅಂತಂದರೆ, ಈ ಗೀತೆ ಬಂಗಾಳಿದ ಅಂತ ಕೇಳಿದರೆ ಹೌದು, ಪೂರ್ಣ ಬಂಗಾಳಿದ ಅಂತ ಕೇಳಿದರೆ ಅಲ್ಲ. ಈ ಗೀತೆ ಸಂಸ್ಕೃತದ ಅಂತ ಕೇಳಿದರೆ ಹೌದು, ಪೂರ್ಣ ಸಂಸ್ಕೃತದ ಅಂದರೆ ಅಲ್ಲ, ಮಿಕ್ಸ್ಚರ್. ಇದರಲ್ಲಿ ಬಂಗಾಳಿನೂ ಇದೆ, ಇದರಲ್ಲಿ ಸಂಸ್ಕೃತನೂ ಇದೆ. ಇದನ್ನು ನೋಡಿದ ಅವರ ಮಿತ್ರರು ಹೇಳಿದ್ರಂತೆಲೇ, ಇದು ಬಂಗಾಳಿಯೂ ಅಲ್ಲ, ಇತ್ತ ಸಂಸ್ಕೃತವೂ ಅಲ್ಲ, ಇದೇನು ಅಂತ ಗೀತೆ ಬರೆದಿದೆಯಾ?
ಬಂಕಿಮರು ಹೇಳಿದ್ರಂತೆ, ಇದು ಸಮಯ ಸಂದರ್ಭ ಬಂದಾಗ ನಿನ್ಗೆ ಗೊತ್ತಾಗುತ್ತೆ ಈ ಗೀತೆಯ ವ್ಯಾಪಕತೆ ಏನು ಅಂತ ನಿಂಗೆ ಅರ್ಥ ಆಗುತ್ತೆ, ನೋಡ್ತಾ ಇರು ಅಂತ ಬಂಕಿಮರು ದಾರ್ಶನಿಕನಂತೆ ನುಡಿದು ಬರೆದಿದ್ದಂಥ ಗೀತೆ ಈ ವಂದೇ ಮಾತರಂ ಆಗಿತ್ತು ಅಂತ ಹೇಳ್ತಾರೆ. ಈ ವಂದೇ ಮಾತರಂ ಅವರು ಬರೆದು 1875-80 ಆ ದಶಕದಲ್ಲಿ ಏನು ಬರೆದ್ರಲ್ಲ, ಆ ವಂದೇ ಮಾತರಂ ಬರೆದ ನಂತರ ಪ್ರಾಬಬಲಿ 1882ಕ್ಕೆ ಆನಂದ ಮಠದಲ್ಲಿ ಬರ್ತಾ ಇದ್ದಂಥ ಈ ಆನಂದ ಮಠ ಅನ್ನೋ ಕಾದಂಬರಿ ಏನು ಬಂಗಾಳದ ಪತ್ರಿಕೆಯಲ್ಲಿ ಬರ್ತಿತ್ತು, ಅದು ಪುಸ್ತಕವಾಗಿ ಬಂತು. 1882ರಿಂದ 1892 10 ವರ್ಷಗಳಲ್ಲಿ ಈ ಪುಸ್ತಕ 5 ಬಾರಿ ರೀಪ್ರಿಂಟ್ ಆಯಿತು. 1882ರಲ್ಲಿ ಯಾವುದೋ ಒಂದು ಪುಸ್ತಕ 5 ಬಾರಿ ರೀಪ್ರಿಂಟ್ ಆಗೋದು ಅಂತಂದರೆ ಅದರ ಮಹತ್ವ ಹೆಂಗಿದ್ದಿರ್ಬೋದು ಯೋಚನೆ ಮಾಡಿ. ಪ್ರತಿಯೊಬ್ಬ ತರುಣನೂ ಆವತ್ತಿನ ದಿನಗಳಲ್ಲಿ ಕೈಯಲ್ಲಿ ಆನಂದ ಮಠದ ಪುಸ್ತಕವನ್ನು ಇಟ್ಕೊಂಡು ಅದನ್ನು ಓದ್ತಾ ಇದ್ದ. ಇಡೀ ಆನಂದ ಮಠದ ಕಥಾವಸ್ತು ಏನು ಅಂತಂದರೆ, ಮುಸಲ್ಮಾನರು ಇದರಲ್ಲಿ ವಿಲನ್ಗಳು, ಅವರು ಶತ್ರುಗಳು. ಆ ಮುಸಲ್ಮಾನರ ವಿರುದ್ಧ, ಅವರ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಯಾರು ಅಂದರೆ ಭಾರತದ ಸನ್ಯಾಸಿಗಳ ಗುಂಪು. ಈ ಸನ್ಯಾಸಿಗಳ ಗುಂಪು ಮುಸಲ್ಮಾನರ ವಿರುದ್ಧ ಹೋರಾಟ ಸಂಘಟಿಸಿ ಆ ಮುಸಲ್ಮಾನರು ಮತ್ತು ಬ್ರಿಟಿಷರನ್ನ ಕೊನೆಯ ಯುದ್ಧದಲ್ಲಿ ಸೋಲಿಸಿ ಭಾರತ ಮಾತೆಯ ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಸ್ಟೋರಿಯನ್ನ ಆನಂದ ಮಠ ಬರೆದಿತ್ತು. ಈ ಆನಂದ ಮಠದಲ್ಲಿ ಹೇಗೆ ಕತೆ ಅಂತಂದರೆ, ಒಂದಷ್ಟು ಜನ ಸನ್ಯಾಸಿಗಳು ತಮ್ಮ ಸನ್ಯಾಸಿ ಗುಂಪನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗೋದು, ಭಾರತ ಮಾತೆಯ ದುಃಖದ ದರ್ಶನ ಮಾಡಿಸೋದು. ಭಾರತ ಮಾತೆಯ ಒಂದು ಭವ್ಯವಾಗಿರುವಂಥ ಮೂರ್ತಿ, ಕೈಗಳಿಗೆಲ್ಲ ಸಂಕೋಲೆ ಹಾಕಿ ಆ ಮೂರ್ತಿಗೆ ಕೂರಿಸ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ತರುಣ ಬಂದು ಕೇಳ್ತಾನೆ, ಏನಿದು ತಾಯಿ ಯಾಕೆ ಹೀಗಿದ್ದಾಳೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಬೇರೆ ಯಾರು ತಾಯಿ ಅಲ್ಲ, ಇದು ನನ್ನ ತಾಯಿ, ನಿನ್ನ ತಾಯಿ, ಭಾರತ ಮಾತೆ ಹಿಂಗಾಗಿದ್ದಾಳೆ ನೋಡು ಅನ್ನುವಂಥ ಭಾವವನ್ನು ಕ್ರಿಯೇಟ್ ಮಾಡುವಂಥ ಅಪರೂಪದ ಪರಿಕಲ್ಪನೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಆನಂದ ಮಠ ಕಾದಂಬರಿಯಲ್ಲಿ ಅದು ಬರುತ್ತೆ. ಒಬ್ಬ ಡಕಾಯಿತ ಒಂದಷ್ಟು ಜನ ದರೋಡೆ ಮಾಡಿದ ನಂತರ ಅವ್ರ ಜೊತೆ ಒಬ್ಬ ಡಕಾಯಿತ ಬಂದ್ಬಿಡ್ತಾನೆ. ಆ ಡಕಾಯಿತ ಈ ದರೋಡೆ ಮಾಡಿದ ಸನ್ಯಾಸಿಗಳೊಂದಿಗೆ ಆ ಕೋಣೆಗೆ ಬರ್ತಾನೆ. ಕೋಣೆಗೆ ಬಂದು ಡಕಾಯಿತ ಕೇಳ್ತಾನೆ ಈ ಸನ್ಯಾಸಿಗಳನ್ನು, ಅದನ್ನೇ ಓದ್ತೀನಿ ನಾನು, ಕಾದಂಬರಿ ಎಷ್ಟು ಸುಂದರವಾಗಿದೆ. ನೀವೆಲ್ಲ ಯಾರು ಅಂತ ಡಕಾಯಿತ ಕೇಳ್ತಾನೆ. ಅದಕ್ಕೆ ಆ ಸನ್ಯಾಸಿಗಳ ಪರವಾಗಿ ಒಬ್ಬ ಹೇಳ್ತಾನೆ, ನಾವೆಲ್ಲ ಸಂತಾನರು. ಎಂಥ ಸಂತಾನ? ಯಾರ ಸಂತಾನ ನೀವು? ಆಗ ಅವನು ಹೇಳ್ತಾನೆ, ಆ ಮಾತೆಯ ಸಂತಾನರು ನಾವು, ಆ ತಾಯಿಯ ಮಕ್ಕಳು ನಾವು. ಒಳ್ಳೆ ಸಂತಾನ ಕಂಡ್ರೋ ನೀವು. ಕಳ್ಳತನ ಡಕಾಯಿತಿ ನಡೆಸಿ ತಾಯಿ ಪೂಜೆ ಮಾಡ್ತೀರಾ, ಇದೆಂಥ ಭಕ್ತಿ ನಿಮ್ಮದು? ಅವನು ಹೇಳ್ತಾನೆ, ನಾವು ಮಾಡೋದು ಕಳ್ಳತನನೋ ಡಕಾಯಿತಿನೋ ಅಲ್ಲ. ಮತ್ತೆ ಈಗಷ್ಟೇ ಎತ್ತಿನ ಗಾಡಿಯಿಂದ ಲೂಟಿ ಮಾಡಿದ್ದು ನೋಡಿದೆ, ಅದು ಲೂಟಿ ಹೇಗೆ? ನಾವು ಯಾರ ಹಣವನ್ನು ಕದ್ದಿದ್ದೀವಿ? ಮತ್ತೇನು ಸರ್ಕಾರದ ಹಣ ಅಲ್ವಾ ಅದು ಅಂತ ಇವನು ಕೇಳ್ತಾನೆ. ಅದಕ್ಕೆ ಇವ್ರೇನು ಹೇಳ್ತಾರೆ ಗೊತ್ತಾ, ಯಾರು ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಿಲ್ಲವೋ ಅವರನ್ನು ರಾಜರೆಂದಾಗಲಿ ಸರ್ಕಾರವೆಂದಾಗಲಿ ಹೇಗೆ ಗಣಿಸುವುದು? ಹಂಗಂದಾಗ ಅವನಂತಾನೆ, ಎಂದಾದರೂ ಒಂದು ದಿನ ನೀವು ಸಿಪಾಯಿಗಳ ತೋಪಿಗೆ ಆಹಾರವಾಗುತ್ತೀರಿ. ಆಗಿ ಸಂತಾನ ಹೇಳ್ತಾನೆ, ನಾವು ಸಿಪಾಯಿಗಳನ್ನು ಬಹಳ ಕಾಲದಿಂದ ನೋಡಿದ್ದೀವಿ, ಇವತ್ತು ನೋಡಿದ್ವಲ್ಲ. ಅವನಂತಾನೆ, ಸರಿಯಾಗಿ ನೋಡಲಿಲ್ಲ, ಮುಂದೊಂದು ದಿನ ಅವರ ನಿಜ ಸ್ವರೂಪ ನೋಡ್ತೀರಿ. ಹಾಗೆ ಆಗ್ಬೋದು. ವ್ಯಕ್ತಿಯೊಬ್ಬ ಸಾಯೋದು ಒಂದೇ ಸಲ ತಾನೆ, ಎರಡನೇ ಸಲ ಯಾರೂ ಸಾಯೋದೇ ಇಲ್ಲ. ನಾವು ಸಾಯೋದಕ್ಕೆ ಹೆದರೋದಿಲ್ಲ ಅಂತ ಇವನು ಹೇಳ್ತಾನೆ. ತಕ್ಷಣ ಅವನಂತಾನೆ, ಗೊತ್ತಿದ್ದು ಸಾಯೋದ್ರಿಂದ ಏನು ಲಾಭ? ಅವನು ಹೇಳ್ತಾನೆ, ಮಹೇಂದ್ರ ಸಿಂಹ, ನಾನು ನಿನ್ನನ್ನು ಪೌರುಷವಂತ ಅಂತ ಭಾವಿಸಿದ್ದೆ, ಆದರೆ ನೀನು ಎಲ್ಲರಂತೆ ಸಾಮಾನ್ಯನಂತೆ ಕಾಣ್ತಾ ಇದೀಯ. ಹೊಟ್ಟೆ ಬಟ್ಟೆಗೋಸ್ಕರ ಯೋಚಿಸ್ತಾನೆ ಇದೆಯಲ್ಲ ಅಂಥೇಳಿ ಅವನನ್ನು ಬೈದಾಗ ಅವನು ಹೇಳ್ತಾನೆ, ಈ ಬ್ರಿಟಿಷರನ್ನ, ಈ ಮುಸಲ್ಮಾನರನ್ನ ಇಲ್ಲಿಂದ ಓಡಿಸೋದು ನಮ್ಮ ಗುರಿ ಅಂತಂದಾಗ ಆ ಡಕಾಯಿತನ ಜೊತೆ ಬಂದವನು ಕೇಳ್ತಾನೆ, ಹೆಂಗೆ ಓಡಿಸ್ತೀರಿ? ಹೊಡೆದು ಓಡಿಸಬೇಕಷ್ಟೇ, ಬೇರೆ ದಾರಿ ಇಲ್ಲ ನಮಗೆ ಅಂತ ಆ ಸಂತಾನರನ್ನ ಅವನು ಮುಂದೆ ಕೇಳ್ತಾನೆ. ಹೊಡೆದು ಓಡಿಸ್ಬೇಕು ಅಂದರೆ ಅಷ್ಟು ದೊಡ್ಡ ಸೇನೆ ಇದೆ ಅವರದ್ದು, ನಮ್ಮದು ಏನು ಕಡಿಮೆ ಇಲ್ಲ. ಈ 200 ಜನ ನೋಡ್ತಾ ಇದೆಯಲ್ಲ, ಈ ಥರ ಸಾವಿರ ಸಂಖ್ಯೆಯಲ್ಲಿ ನಾವು ಸಂತಾನರಿದ್ದೀವಿ. ನಾವು ಹೋರಾಟಕ್ಕೆ ಬಂದು ನಿಂತ ದಿನ ಅವ್ರು ಯಾರು ಉಳ್ಕೊಳ್ಳದಂತೆ ಮಾಡ್ತೀವಿ ಅಂತ ಅವ್ರು ಚಾಲೆಂಜ್ ಮಾಡ್ತಾರೆ. ಇಡೀ ಹೋರಾಟವನ್ನು ಸಂಘಟಿಸಿ ಮುಸಲ್ಮಾನರ ವಿರುದ್ಧ ಜಯಭೇರಿ ಬಾರಿಸಿದಂಥ ಒಂದು ಅದ್ಭುತವಾದ ಕಥನವನ್ನು ಆನಂದ ಮಠದಲ್ಲಿ ಕಟ್ಟಿಕೊಡ್ತಾರೆ. ಯಾರ್ಯಾರು ಈ ಕಥನವನ್ನು ಓದ್ತಾ ಇದ್ರೋ ಎದುರುಗಡೆ ಆರಂಭದಲ್ಲಿ ಅವರಿಗೆ ಮುಸಲರು ಕಾಣ್ತಾ ಇದ್ರಾದರೂ ಅಂತಿಮವಾಗಿ ಅವ್ರಿಗೆ ಅನ್ನಿಸ್ತಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರೇನು ಹೇಳ್ತಾರೆ, ಯಾವ ವ್ಯಕ್ತಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಿಲ್ವೋ ಅವನನ್ನು ರಾಜ ಅಥವಾ ಸರ್ಕಾರ ಅಂತ ನಾನು ಪರಿಗಣಿಸೋದಿಲ್ಲ. ಈಗ ಯಾರಿಲ್ಲಿ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ದೇ ಇರೋದು?
ಬ್ರಿಟಿಷರು. ಆ ಬ್ರಿಟಿಷರು ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ತಿಲ್ಲ ಅಂತಂದರೆ ನಾವು ಅವರನ್ನು ರಾಜರು ಅಂತ ಪರಿಗಣಿಸಬೇಕಾಗಿಲ್ಲ ಅನ್ನುವ ಸಂದೇಶವನ್ನು ತರುಣ ಪೀಳಿಗೆಗೆ ಕೊಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಾ ಇತ್ತು. ಇದರ ಪರಿಣಾಮ ಏನಾಯಿತು ಗೊತ್ತಾ? ಅಲ್ಟಿಮೇಟ್ಲಿ ಈ ದೇಶದ ತರುಣ ಪೀಳಿಗೆ ನಾವು ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕೆ ಮುಂದೆ ಬರಬೇಕು, ಇದನ್ನು ಸರ್ಕಾರ ಅಥವಾ ರಾಜ ಅಂತ ಪರಿಗಣಿಸಬೇಕಾಗಿಲ್ಲ, ಹೋರಾಟ ಮಾಡಬೇಕು ಎನ್ನುವಂಥ ಮನಸ್ಸಿನಲ್ಲಿ ಮೊಳಿತಾ ಇತ್ತು. ಆದರೆ ವೇದಿಕೆ ಇರಲಿಲ್ಲ. ಭಗವಂತ ವೇದಿಕೆ ವ್ಯವಸ್ಥೆ ಮಾಡಿಕೊಟ್ಟ. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಬಂಗಾಳ ಚೂರಾಯಿತು, 2 ಪೀಸ್ ಮಾಡಿದರು. ಮುಸಲ್ಮಾನರು ಜಾಸ್ತಿ ಇರುವಂಥ ಭಾಗವನ್ನು ಪೂರ್ವ ಬಂಗಾಳ ಅಂತ, ಹಿಂದೂಗಳು ಜಾಸ್ತಿ ಇರುವಂಥ ಭಾಗವನ್ನು ಪಶ್ಚಿಮ ಬಂಗಾಳ ಅಂತ ಕರೆದು ಬ್ರಿಟಿಷರು ಡಿವೈಡ್ ಮಾಡಿದರು. ಡಿವೈಡ್ ಮಾಡಿದ್ದಕ್ಕೆ ಕಾರಣ ಏನಿತ್ತು ಅಂತಂದರೆ, ಬಂಗಾಳ ತುಂಬ ದೊಡ್ಡದಾಗಿದೆ, 2 ಪೀಸ್ ಮಾಡಿದರೆ ಆಳ್ವಿಕೆ ಸುಲಭ ಅಂತ. ಅದು ನೆಪ. ಆದರೆ ಅವ್ರ ಉದ್ದೇಶ ಏನು ಅಂತಂದರೆ, ಮುಸ್ಲಿಮರು ಮತ್ತು ಹಿಂದೂಗಳನ್ನು ಪ್ರತ್ಯೇಕ ಮಾಡಿ ಒಬ್ರಿಗೊಬ್ಬರಿಗೆ ಕಿತ್ತಾಟ ಹಚ್ಚಬೇಕು ಅಂತ ಉದ್ದೇಶ ಆಗಿತ್ತು. ಈಗ ಹಿಂದೂ ಮುಸಲ್ಮಾನರು ಡಿಸೈಡ್ ಮಾಡಿದರು, ನಮ್ಮ ನಡುವೆ ಕಿತ್ತಾಟ ಹಚ್ಚಲಿಕ್ಕೆ ನಾವು ಬಿಡೋದಿಲ್ಲ ಅಂತ, ಏನಾದರೂ ಮಾಡಬೇಕು ಅಂತ ಒಂದು ದಿನ ಎಲ್ಲರೂ ಕೈಗೆ ರಾಖಿ ಕಟ್ಟುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲರೂ ಪ್ರತಿಯೊಬ್ಬರು ಮತ್ತೊಬ್ಬರ ಕೈಗೆ ರಾಖಿ ಕಟ್ಟಿ, ನಾವಿಬ್ಬರು ಭ್ರಾತೃ ಸ್ವಭಾವದವರು, ನಮ್ಮನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಇಡೀ ಬಂಗಾಳದಲ್ಲಿ ಒಂದು ದೊಡ್ಡ ಕ್ರಾಂತಿಗೆ ತಯಾರಿ ನಡೀತು. ಆವತ್ತು ಅಯಾಚಿತವಾಗಿ ಎಲ್ಲರ ಬಾಯಲ್ಲಿ ಬಂದಂಥ ಗೀತೆ ಯಾವುದು ಅಂತಂದರೆ ವಂದೇ ಮಾತರಂ ಆಗ್ಬಿಡ್ತು. ಬ್ರಿಟಿಷರು ಮಾಡಿದ ಬಂಗಾಳದ ವಿಭಜನೆಯನ್ನು ಎದುರಿಸಲಿಕ್ಕೆ ವಂದೇ ಮಾತರಂ ಎನ್ನುವಂಥ ಮಂತ್ರ ಆರಂಭವಾಯಿತು. ಈ ಮಂತ್ರ ಹೇಗೆ ಕಾಡ್ಗಿಚ್ಚಿನಂತೆ ಬೆಳೀತು ಅಂತಂದರೆ, ಕಾಲಕ್ರಮದಲ್ಲಿ ಇಡೀ ದೇಶವನ್ನು ವಂದೇ ಮಾತರಂ ಅನ್ನೋ ಮಂತ್ರ ಆವರಿಸ್ಕೊಳ್ತು. ಮಿತ್ರ, ಭಾಳ ಜನರಿಗೆ ಗೊತ್ತಿಲ್ಲ, ವಂದೇ ಮಾತರಂ ಕಂಡ್ರೆ ಬ್ರಿಟಿಷರಿಗೆ ಹೆದರಿಕೆ ಇತ್ತು. ಹೆದರಿಕೆ ಯಾಕಿತ್ತು ಅಂತಂದರೆ, ನಮಗೆಲ್ರಿಗೂ ವಂದೇ ಮಾತರಂ ಪದದ ಅರ್ಥ ತಾಯೇ ವಂದಿಸುವೆ ಅಂತಾದರೆ, ಬ್ರಿಟಿಷರಿಗೆ ವಂದೇ ಮಾತರಂ ಹೆಂಗೆ ಕೇಳಿಸ್ತಿತ್ತಂತೆ ಗೊತ್ತಾ? ನನಗೂ ಇದನ್ನು ಕೇಳಿದಾಗ ಭಾಳ ನಗು ಬರ್ತಿತ್ತು. ಹೆಂಗೆ ಆಗ್ಬೋದು, 1-2 ಪದ ಏನೆಲ್ಲ ಕೇಳಿಸ್ಬೋದು ಅಂತ. ಬ್ರಿಟಿಷರಿಗೆ ವಂದೇ ಮಾತರಂ ಅಂತಂದರೆ ಬಾಂದೋ ಮಾರೋ ಅಂತ ಕೇಳಿಸ್ತಿತ್ತಂತೆ. ಬಾಂದೋ ಅಂದರೆ ಗಂಟಾಕಿ, ಮಾರೋ ಅಂದರೆ ಹೊಡಿರಿ ಅಂತ. ಯಾವಾಗ ವಂದೇ ಮಾತರಂ ಅಂತ ಜನ ಹೇಳ್ತಾರೋ ಆಗೆಲ್ಲ ಇವರು ನಮ್ಗೆ ಹೊಡಿಲಿಕ್ಕೋಸ್ಕರ ತಯಾರಿ ಮಾಡ್ತಿದ್ದಾರೆ ಅಂತ ಬ್ರಿಟಿಷರು ಅಂದ್ಕೊಳ್ತಿದ್ರು ಅಂತ. ಹೀಗಾಗಿ ಬ್ರಿಟಿಷರು ಒಂದು ರೂಲ್ ತಂದರು, ವಂದೇ ಮಾತರಂ ಯಾರೂ ಹೇಳುವಂತಿಲ್ಲ ಅಂತ. ಯಾವಾಗ ಕಾನೂನು ಬರುತ್ತೋ ಆ ಕಾನೂನಿಗೆ ವಿರುದ್ಧವಾಗಿ ಹೋಗೋದೇ ಜನಮಾನಸಕ್ಕೆ ಒಂದು ವಿಶೇಷವಾದ ಶಕ್ತಿಯಾಗುತ್ತೆ. ನಾವೇನು ಮಾಡ್ತಿಲ್ಲ, ನಾವು ಯಾರ ವಿರುದ್ಧ ಬಂದೂಕು ಹಿಡಿತಾ ಇಲ್ಲ, ಯಾರ ವಿರುದ್ಧ ಲಾಠಿ ಹಿಡಿತಾ ಇಲ್ಲ, ಯಾರ ವಿರುದ್ಧ ಘೋಷಣೆ ಕೂಗ್ತಾ ಇಲ್ಲ. ಅಮ್ಮ ನಿನಗೆ ನಮಸ್ಕಾರ ಮಾಡ್ತೀನಿ ಅಂದರೆ ಇವನಿಗೇನಕ್ಕೆ ತೊಂದರೆ ಆಗಬೇಕು, ಇಷ್ಟು ಅಂದ್ಕೊಂಡ ಜನ ವಂದೇ ಮಾತರಮನ್ನು ವ್ಯಾಪಕವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಕೆಲವರಂತೂ ಎಲ್ಲಿವರೆಗೂ ಹೇಳಿದರು ಅಂತಂದರೆ, ನಾವು ವಂದೇ ಮಾತರಂ ಹೇಳಿಯೇ ಹೇಳ್ತೀವಿ, ನೀವು ನಮ್ಮನ್ನು ಬೇಕಿದ್ರೆ ನೇಣಿಗೇರಿಸಿ, ನಾವು ಮಾತ್ರ ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ದೊಡ್ಡ ಕೂಗು ಶುರುವಾಯಿತು. ಈ ಕೂಗು ಶುರುವಾಗಿದ್ದು ವಾಸ್ತವವಾಗಿ ಎಲ್ಲಿ ಗೊತ್ತಾ? ಒಂದು ರೈತರು ಹೇಳ್ತಾರೆ, ಬಿಸ್ನೆಸ್ ಮನ್ಗಳು ಹೇಳ್ತಾರೆ, ಎಲ್ಲ ಸರಿ. ಸ್ಕೂಲ್ ಮಕ್ಕಳು ಶುರು ಮಾಡಿಬಿಟ್ರು. 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜಿನ ಮಕ್ಕಳವರೆಗೂ ಪ್ರತಿಯೊಬ್ಬರು ವಂದೇ ಮಾತರಂ ಘೋಷಣೆ ಕೂಗ್ತಾ ಬೀದಿಗೆ ಬರುವಂಥ ಘಟನೆಗಳು ಅವತ್ತಿನ ದಿನಗಳಲ್ಲಿ ಕಾಮನ್ ಆಗಿದ್ವು. ಒಂದು ಕಡೆ ಅಂತೂ 1ನೇ ಕ್ಲಾಸ್ 2ನೇ ಕ್ಲಾಸಿನ ಮಕ್ಕಳು ವಂದೇ ಮಾತರಂ ಹೇಳಿಬಿಟ್ರು. ಹೇಳಿದ ನಂತರ ಶಿಕ್ಷಣಾಧಿಕಾರಿ, ಈಗ ಹೇಗೆ BO ಇರ್ತಾರೋ, ಅವತ್ತು BO ಯಾರಿದ್ರೋ, ಅಲ್ಲಿನ ಶಿಕ್ಷಣಾಧಿಕಾರಿ ಯಾರಿದ್ರೋ ಅವರು ಅಲ್ಲಿನ ಹೆಡ್ ಮಾಸ್ಟ್ರಿಗೆ ಪತ್ರ ಬರೆದು ಹೇಳಿದರು, ಯಾವ್ಯಾವ ಮಕ್ಕಳು ವಂದೇ ಮಾತರಂ ಅಂತ ಹೇಳಿದ್ರೋ, ಅವ್ರು 1 ಸಲನೋ 2 ಸಲನೋ ಹೇಳಿರ್ತಾರೆ, ಎಲ್ಲರೂ ಹೇಳ್ತಾರೆ ಅಂತ ಇವರು ಸ್ಕೂಲಲ್ಲಿ ಸೇರಿ ಹೇಳಿಬಿಟ್ಟಿದ್ರು. ಅದಕ್ಕೆ ಯಾರ್ಯಾರು ಹೇಳಿದ್ರೋ ಅವ್ರ ಹತ್ರ 100 ಸಲ ವಂದೇ ಮಾತರಂ ಇನ್ಮುಂದೆ ಹೇಳುವುದಿಲ್ಲ ಅಂತ ಬರೆಸಿ, ಅವರೇ ಬರೆದಿರೋದು ಅಂತ ನೀವು ಸೈನ್ ಮಾಡಿ ನಮಗೆ ಕಳಿಸ್ಕೊಡ್ಬೇಕು, ಇಲ್ಲ ಅಂದರೆ ಸ್ಕೂಲಿಗೆ ಕೊಡೋ ಅನುದಾನ ಕಟ್ ಮಾಡ್ತೀವಿ ಅಂದರು. ಆ ಸ್ಕೂಲಿನ ಮಕ್ಕಳ ಹತ್ರ ಮೇಷ್ಟ್ರು ಬರೆಸಿದ್ರು, ವಂದೇ ಮಾತರಂ ನಾವು ಹೇಳಿದ ತಪ್ಪು, ವಂದೇ ಮಾತರಂ ನಾವು ಹೇಳಿದ ತಪ್ಪು. 2 ಸಲ ಹೇಳಿದ್ರಷ್ಟೇ ವಂದೇ ಮಾತರಂ. 100 ಸಲ ಬರೆದು ತಲೆಯಲ್ಲಿ ವಂದೇ ಮಾತರಂ ಹೆಂಗೆ ಉಳಿದು ಬಿಡ್ತು ಅಂತಂದರೆ, ಈಗ ಅವ್ರಿಗೆ ವಂದೇ ಮಾತರಂ ಫ್ಯಾಷನ್ ಆಗೋಯ್ತು. ಎಷ್ಟು ಶಾಲೆಗಳಲ್ಲಿ ಹಿಂಗೆ ಅಂತಂದರೆ, ರಂಗಾಪುರ ಅಂತ ಒಂದು ಊರು ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಿ ಹೈಸ್ಕೂಲ್ ಮಕ್ಕಳು ಸ್ಕೂಲಿಗೆ ಬರಬೇಕಾದ್ರೆ ಪ್ರೇಯರ್ ಆಗುತ್ತಲ್ಲ,
ಪ್ರೇಯರ್ನ ಕೊನೆಯಲ್ಲಿ ಜೋರಾಗಿ ಒಂದೇ ಮಾತ್ರ ಘೋಷಣೆ ಮಾಡಿಬಿಟ್ರು. ಅದೊಂಥರ ಫ್ಯಾಷನ್ ಆಗಿತ್ತಲ್ಲ. ಆಗ ಘೋಷಣೆ ಮಾಡಿದ ತಕ್ಷಣ ಏನಾಯಿತು, ಪ್ರಿನ್ಸಿಪಲ್ ಬಂದರು, ಯಾರ್ಯಾರು ಘೋಷಣೆ ಮಾಡಿದ್ರೋ ಅವರೆಲ್ಲರನ್ನೂ ಶಾಲೆಯಿಂದ ಹೊರಗೆ ಹಾಕ್ತೀವಿ, ನೀವು ಶಾಲೆಗೆ ಬರಬೇಕು ಅಂದರೆ 5 ರೂಪಾಯಿ ದಂಡ ಕಟ್ಟಿ ಬರಬೇಕು ಅಂದರು. ಅವತ್ತಿನ ದಿನದಲ್ಲಿ 5 ರೂಪಾಯಿ ಕಡಿಮೆ ಏನಲ್ಲ, ದಂಡ ಕಟ್ಟಬೇಕಿತ್ತು. ಹುಡುಗರಿಗೆ ಹೇಳ್ಬಿಟ್ರು ಜೋಶಲ್ಲಿ, ಮನೆಗೆ ಹೋಗಿ ಹೇಳಬೇಕಲ್ಲ ಈಗ ದಂಡ ಕಟ್ಟಬೇಕು ಅಂತ. ಮನೆಗೆ ಹೋಗಿ ಹೇಳಿದರು, ನಾವು ಒಂದೇ ಮಾತ್ರ ಹೇಳಿದ್ದಕ್ಕೆ ನಮ್ಗೆ ದಂಡ ಹಾಕಿದ್ದಾರೆ, ಏನು ಮಾಡಬೇಕು ಅಂತ. ಅವ್ರ ತಂದೆ ಮತ್ತು ಮನೆಯಲ್ಲಿ ಹಿರಿಯರು ಯಾರಿರ್ತಾರೋ ಅವ್ರು ಶಾಲೆಗೆ ಬಂದು ಹೇಳಿದರು, ನಮ್ಮ ಮಕ್ಕಳು ಬೇಕಿದ್ರೆ ಸ್ಕೂಲ್ ಬಿಡ್ತಾರೆ, ಒಂದೇ ಮಾತ್ರ ಹೇಳೋದು ಬಿಡೋದಿಲ್ಲ, ನೀವು ಒಂದೇ ಮಾತ್ರ ಹೇಳಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಸ್ಕೂಲ್ ಬಿಡಿಸಿದ್ರು. ರಂಗಾಪುರದ ಮಕ್ಕಳು ಸ್ಕೂಲ್ ಬಿಟ್ಟಿದ್ದರ ಪರಿಣಾಮವಾಗಿ ದೇಶದಾದ್ಯಂತ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ನಮ್ಮ ದೇಶದ ಜನಕ್ಕೆ ಬ್ರಿಟಿಷರ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರೀಯ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆಯೇ ನಿರ್ಮಾಣಗೊಳ್ಳಬೇಕು ಅಂಥೇಳಿ ರಾಷ್ಟ್ರೀಯ ಶಿಕ್ಷಣದ ವ್ಯವಸ್ಥೆ ಆರಂಭವಾಯಿತು. ಮತ್ತು ಅದಕ್ಕೆ ಪ್ರೇರಣೆಯಾಗಿದ್ದು ಒಂದೇ ಮಾತರಂ. ಈ ಬ್ರಿಟಿಷರ ಶಿಕ್ಷಣ ಬೇಡ, ಈ ಶಿಕ್ಷಣದಿಂದ ನಮ್ಮ ಮಕ್ಕಳು ಭವಿಷ್ಯದ ಪೀಳಿಗೆ ಹಾಳಾಗತ್ತೆ, ಅದಕ್ಕೆ ಭಾರತೀಯ ಶಿಕ್ಷಣ ಕೊಡಬೇಕು ಅಂತ ಆ ಶಿಕ್ಷಣಕ್ಕೆ ಪ್ರೇರಣೆ ಕೊಟ್ಟಿದ್ದು ಒಂದೇ ಮಾತರಂ. ಯಾವಾಗ ಇವರು ಒಂದೇ ಮಾತರಂನ ನಿಷೇಧ ಮಾಡಿದ್ರೋ ಆಗ ದೇಶದ ಜನ ಅನ್ಕೊಂಡ್ರು, ನಮ್ಮ ದೇಶದ ಒಂದು ಗೀತೆಯನ್ನು ನೀವು ವಿರೋಧಿಸ್ತೀರಾ ಅಂತಾದರೆ ನಿಮ್ಮ ದೇಶದ ವಸ್ತುಗಳನ್ನು ನಾವು ವಿರೋಧ ಮಾಡ್ತೀವಿ ಅಂತ ಸ್ವದೇಶಿ ಚಳುವಳಿಗೆ ಪ್ರೇರಣೆ ಕೊಟ್ಟಿದ್ದು ಒಂದೇ ಮಾತರಂ. ಎಷ್ಟರ ಮಟ್ಟಿಗೆ ಸ್ವದೇಶಿ ಚಳುವಳಿ ಆಯಿತು ಗೊತ್ತಾ? ಇವತ್ತು ವಾಪಸ್ ಭಾರತಕ್ಕೆ ಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ವಿಸ್ತಾರ ಮಾಡ್ತೀನಿ. ಎಷ್ಟರ ಮಟ್ಟಿಗೆ ಅಂತಂದರೆ, WC ಬ್ಯಾನರ್ಜಿ ಥರದವರು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಸ್ವದೇಶಿ ಚಳವಳಿಗೆ ಬೇಕಾಗಿರುವಂಥ ಸಮರ್ಥವಾಗಿರುವಂಥ ವೇದಿಕೆಯನ್ನು ರೂಪಿಸಿಕೊಟ್ಟರು. ರವೀಂದ್ರರು ಇವರೆಲ್ಲರೂ ಕೂಡ ಸೇರ್ಕೊಂಡು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟರು. ಪರಿಣಾಮ ಏನಾಯಿತು ಅಂತಂದರೆ, ಅವತ್ತಿನ ದಿನಗಳಲ್ಲಿ ಬ್ರಿಟಿಷರ ವಸ್ತುಗಳನ್ನು ಕೊಂಡುಕೊಳ್ಳೋದು ಅವಮಾನದ ಸಂಕೇತವಾಗಿತ್ತು. ಇವತ್ತು ನಾವು ಓವರ್ ಕೋಟ್ ಹಾಕ್ಕೊಂಡು ಬರ್ತೀವಿ ಅಂತಂದಾಗ, ಇವತ್ತು ಬ್ರಿಟಿಷರ ವಾಚನ್ನು ಹಾಕ್ಕೊಂಡು ತಿರುಗಾಡ್ತೀವಿ ಅಂದಾಗ, ನಾವು ಅಮೆರಿಕನ್ ವೆಹಿಕಲಲ್ಲಿ ತಿರುಗಾಡ್ತೀವಿ ಅಂದಾಗ ಏನೋ ಹೆಮ್ಮೆ ಅನ್ಸತ್ತಲ್ಲ. ಆದರೆ ಅವತ್ತಿನ ದಿನಗಳಲ್ಲಿ ಬ್ರಿಟಿಷರ ವಸ್ತುವನ್ನು ಕೊಂಡುಕೊಂಡ್ರೆ ಅವಮಾನ ಅಂತಿತ್ತು. ಬ್ರಿಟಿಷರ ಎಷ್ಟು ಘಟನೆಗಳು ಅಂತಂದರೆ, ಇದರ ಸಂದರ್ಭದಲ್ಲಿ ಒಂದು ಕಡೆ ಶ್ರಾದ್ದ ನಡೀತಾ ಇತ್ತು. ಶ್ರಾದ್ದದಲ್ಲಿ ಊಟಕ್ಕೆ ಅಂತ ಶ್ರಾದ್ದ ಮುಗಿದ ನಂತರ ಬ್ರಾಹ್ಮಣರೆಲ್ಲ ಕೂತಿದ್ರು. ಕೂತಾಗ ಆ ಊಟಕ್ಕೆ ಬ್ರಿಟಿಷರ ಸಕ್ಕರೆಯನ್ನು ಬಳಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಊಟಕ್ಕೆ ಕೂತಿದ್ದಂಥ ಒಬ್ಬ ಪುರೋಹಿತರು ಎದ್ರು. ಬ್ರಿಟಿಷರ ಸಕ್ಕರೆಯನ್ನು ಇದಕ್ಕೆ ಬಳಸಲಾಗಿರೋದ್ರಿಂದ ಇದು ನಮಗೆ ನಿಷಿದ್ಧವಾಗಿರುವಂಥ ಪದಾರ್ಥ, ನಾವು ಊಟ ಮಾಡೋದಿಲ್ಲ, ಮತ್ತು ನಾವು ಊಟ ಮಾಡದೇ ಇರೋದ್ರಿಂದ ಶ್ರಾದ್ದ ವ್ಯರ್ಥ ಅಂತ. ಹೆಂಗಾಗ್ಬಿಡೋ ಪರಿಸ್ಥಿತಿ. ಅವತ್ತು ಪರಿಸ್ಥಿತಿ ಹಾಗೆ. ಬ್ಯಾನರ್ಜಿಯವರು ತಮ್ಮದೊಂದು ಲೇಖನದಲ್ಲಿ ಬರೀತಾರೆ, ಒಂದು ಮಗು ತಂದೆಯನ್ನು ಕೇಳ್ಕೊಳ್ತಂತೆ. ತಂದೆ ಕಾಯ್ತಾ ಇತ್ತು ಆ ಮಗು ಸ್ಕೂಲಿಗೆ ತನಗೆ ಶೂ ಬೇಕು ಅಂತ. ತಂದೆ ಸಾಯಂಕಾಲ ಶೂ ತೊಗೊಂಬಂದಿದ್ದಾರೆ. ಮಗು ಭಾಳ ಪ್ರೀತಿಯಿಂದ ತನ್ನ ತಂದೆ ತಂದಿರುವ ಶೂ ನೋಡಬೇಕು ಅಂತ ಓಡ್ತಾಳಂತೆ. ಆ ಓಡಿದ ನಂತರ ಶೂ ಆ ಪ್ಯಾಕೆಟ್ ಬಿಚ್ತಾಳೆ. ಬಿಚ್ಚಿದ ನಂತರ ಆ ಶೂ ಇರುತ್ತೆ. ಶೂ ನೋಡಿ ಖುಷಿ ಆಗ್ಬೇಕು ಮಗುವಿಗೆ. ಮಗು ಮುಖ ಸಣ್ಣ ಆಯ್ತಂತೆ. ಯಾಕೆ ಅಂತ ತಂದೆ ಕೇಳಿದರೆ, ಇದು ವಿದೇಶಿ ಶೂ, ನಮ್ಮ ಸ್ಕೂಲ್ನಲ್ಲಿ ಯಾರೂ ಹಾಕೋದಿಲ್ಲ, ನೀನು ಇದನ್ನು ತೊಗೊಂಬಂದ್ಬಿಟ್ಟಿಯಲ್ಲ ಅಂತ ಶೂನ್ ಬಿಸಾಕ್ ಓಡೋಗ್ಬಿಡ್ತಂತೆ ಮಗು. ಈ ಥರದ್ದು ಎಷ್ಟು ಘಟನೆಗಳು. ನೀವೇನಾದರೂ ವಿದೇಶಿ ಡ್ರೆಸ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಕ್ಷೌರಿಕನ ಅಂಗಡಿಗೆ ಹೋದರೆ ಕ್ಷೌರಿಕ ನಿಮ್ಮ ಕೂದಲು ಕಟ್ ಮಾಡೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ ಉದಾಹರಣೆಗಳಿವೆ. ಒಂದೇ ಮಾತರಂ ಜನರೊಳಗಿರುವಂಥ ಸ್ವಾಭಿಮಾನವನ್ನು ಹೇಗೆ ಬಲವಾಗಿ ಜಾಗೃತಗೊಳಿಸಿಬಿಡ್ತು ಅಂತಂದರೆ, ಸುಮಾರು 6-7 ವರ್ಷಗಳ ಕಾಲ ನಿರಂತರವಾಗಿ ಬ್ರಿಟಿಷರು ಬಂಗಾಳದ ವಿಭಜನೆಯನ್ನು ಸಮರ್ಥಿಸಿಕೊಂಡ್ರು. 1911ರಲ್ಲಿ ನಮ್ಮ ವಸ್ತುಗಳು ಇನ್ನು ಮಾರಾಟ ಆಗ್ತಾ ಇಲ್ಲ ಅಂತ ಅವರು ಫೈನಲಿ ನಿಶ್ಚಯ ಮಾಡಿ ಬಂಗಾಳದ ವಿಭಜನೆಯನ್ನು ನಾವು ವಾಪಸ್ ತೆಗೆದುಕೋತೀವಿ ಅಂತ ವಾಪಸ್ ತಗೊಂಡು ಪಶ್ಚಿಮ ಬಂಗಾಳವನ್ನು ಒಂದು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಈ ದೇಶದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಲಾಜಿಕಲ್ ಎಂಡಿಗೆ ಸಮರ್ಥವಾಗಿ ಮುಟ್ಟಿದ್ದಿದ್ರೆ ಅದು ಈ ದೇಶದ ಈ ಹೋರಾಟವೇ. ಅದು ವಂದೇ ಮಾತರಂನ ಕಾರಣಕ್ಕೆ ಆ ಹೋರಾಟ ಲಾಜಿಕಲ್ ಎಂಡಿಗೆ ಮುಟ್ಟಿತು ಅಂತ. ವಂದೇ ಮಾತರಂ ಇಷ್ಟೇ ಮಾಡಲಿಲ್ಲ. ವಂದೇ ಮಾತರಂ ಎಂಥ ಬಲವಾದ ಶಕ್ತಿಯನ್ನು ಸಮಾಜದೊಳಗೆ ತುಂಬಿಡ್ತು ಅಂತಂದರೆ, 14 ವರ್ಷದ 16 ವರ್ಷದ ಹುಡುಗರು ತಮ್ಮ ಕೈಯಲ್ಲಿ ಪಿಸ್ತೂಲನ್ನು ಹಿಡ್ಕೊಂಡು, ಕೈಯಲ್ಲಿ ಬಾಂಬನ್ನು ಹಿಡ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುವಂಥ ಪರಿಸ್ಥಿತಿ ಬಂತಲ್ಲ, ಅದು ವಂದೇ ಮಾತರಂ ಕಾರಣಕ್ಕಾಗಿದ್ದು. ಎಂತೆಂಥ ಕ್ರಾಂತಿಕಾರಿಗಳು. ಒಬ್ಬ ಕ್ರಾಂತಿಕಾರಿ, ಅವನ ಹೆಸರು ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ. ಒಬ್ಬನಿಗೆ 14 ವರ್ಷ, ಇನ್ನೊಬ್ಬನಿಗೆ 16 ವರ್ಷ.
ಇಬ್ಬರು ಬ್ರಿಟಿಷರ ವಿರುದ್ಧ ಕತ್ತಿ ಮಸಿತಾ ಇದ್ರು. ಕಿಂಗ್ಸ್ ಫೋರ್ಡ್ ಅನ್ನುವಂಥ ಒಬ್ಬ ನ್ಯಾಯಾಧೀಶ ಬಂದಿದ್ದಾನೆ. ಆ ನ್ಯಾಯಾಧೀಶ ನಮ್ಮ ವಿರುದ್ಧ ಸಿಕ್ಕಾಪಟ್ಟೆ ಆರ್ಡರ್ಸ್ ಕೊಡ್ತಾ ಇದ್ದಾನೆ. ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ ನಿಶ್ಚಯ ಮಾಡಿದ್ರು. 14 ವರ್ಷದ ಹುಡುಗ ಪ್ರಫುಲ್ಲ ಚಾಕಿ, ಖುದಿರಾಮ್ ಬೋಸ್ 16 ವರ್ಷದ ಹುಡುಗ. ಇಬ್ರು ಸೇರ್ಕೊಂಡು ನಿಶ್ಚಯ ಮಾಡಿದ್ರು. ಅವ್ರು ಏನು ಮಾಡ್ತಿದ್ರು, ಈ ವಂದೇ ಮಾತರಂನ ವಿವರಗಳನ್ನು ಒಳಗೊಂಡಂಥ, ಸ್ವದೇಶಿ ವಿವರಗಳನ್ನು ಒಳಗೊಂಡಂಥ ಕರಪತ್ರಗಳನ್ನು ಜೇಬಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ರು. ಚಿಕ್ಕ ಚಿಕ್ಕ ಹುಡುಗರು, ಯಾರಿಗೆ ಅನುಮಾನ ಬರುತ್ತೆ? ಆದರೆ ಪೊಲೀಸರಿಗೆ ಇವ್ರ ಮೇಲೆ ಡೌಟ್ ಇತ್ತು. ಇವರನ್ನು ಹೇಗಾದರೂ ಮಾಡಿ ಹಿಡಿಬೇಕು ಅಂಥೇಳಿ ಒಂದ್ಸಲ ಹಿಡಿದ್ರು. ಆ ಹುಡುಗ ಗಲಾಟೆ ಮಾಡಿ ತಪ್ಪಿಸ್ಕೊಂಡು ಓಡಿ ನಾಪತ್ತೆ ಆದ. ಆದರೆ ಇವರೆಲ್ಲರೂ ಸೇರ್ಕೊಂಡು ಪ್ಲ್ಯಾನ್ ಮಾಡಿದರು, ನಾವು ಮಾಡಿದರೆ ಎಂಥ ಕೆಲಸ ಮಾಡಬೇಕು ಅಂತಂದರೆ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಇನ್ನು ಬಹಳ ಕಾಲ ಇರದೇ ಇರೋ ಥರ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ ಫೋರ್ಡ್ನೇ ಹತ್ಯೆ ಮಾಡಿಬಿಡಬೇಕು ಅಂತ ನಿಶ್ಚಯ ಮಾಡಿದರು. ಯಾವಾಗ ಇದು? 1907 ಘಟನೆ ನಾನು ಹೇಳ್ತಾ ಇರೋದು. ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ ಫೋರ್ಡನ್ನೇ ಹತ್ಯೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೋಸ್ಕರ ಬಾಂಬ್ ತಯಾರಿಕೆಯನ್ನು ಪ್ರಾಕ್ಟೀಸ್ ಮಾಡಿ, ಬಾಂಬನ್ನು ಎಸೆದು ಎಷ್ಟು ದೂರದಿಂದ ಎಸೆದ್ರೆ ಹೆಂಗೆ ಸಿಡಿಯುತ್ತೆ ಅನ್ನೋದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಫೈನಲಿ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ ಫೋರ್ಡನ್ನು ಫಾಲೋ ಮಾಡಿದರು. ಅವನು ಯಾವ ದಿಕ್ಕಿಂದ ಬರ್ತಾನೆ, ಎಲ್ಲಿಗೆ ರಾತ್ರಿ ಹೋಗ್ತಾನೆ, ಎಲ್ಲಿಗೆ ವಾಪಸ್ ಬರ್ತಾನೆ, ಹೆಂಗೆ ಬರ್ತಾನೆ ಅಂತ ಎಲ್ಲ ಫಾಲೋ ಮಾಡಿದರು. ಕಿಂಗ್ಸ್ ಫೋರ್ಡ್ ಒಂದು ಕ್ಲಬ್ಬಿಂದ ರಾತ್ರಿ ಆಚೆ ಬರ್ತಾ ಇರಬೇಕಾದ್ರೆ, ಸಾರೋಟು ಕುದುರೆ ಗಾಡಿ ಆಚೆ ಬರ್ತಾ ಇರಬೇಕಾದ್ರೆ ಈ ಇಬ್ರು ಹುಡುಗರು ಅಲ್ಲಿ ಬಂದು ನೋಡಿದ್ರು, ಕಿಂಗ್ಸ್ ಫೋರ್ಡ್ನ ಆ ಸಾರೋಟಿನ ಮೇಲೆ ಬಾಂಬನ್ನು ಎಸೆದು ತಪ್ಪಿಸ್ಕೊಂಡು ಓಡಿದ್ರು. ಕಿಂಗ್ಸ್ ಫೋರ್ಡ್ ಬಚಾವಾಗ್ಬಿಟ್ಟಿದ್ದ. ಯಾಕೆ ಅಂತಂದರೆ ಕಿಂಗ್ಸ್ ಫೋರ್ಡ್ನ ಸಾರೋಟು ರೆಗ್ಯುಲರ್ ಬರ್ತಾ ಇದ್ದ ಸಾರೋಟನ್ನು ಬಿಟ್ಟು ಬೇರೆ ಸಾರೋಟವನ್ನು ಹತ್ತುಬಿಟ್ಟಿದ್ದ. ಈ ಸಾರೋಟ್ನಲ್ಲಿ ಇಬ್ಬರು ಬ್ರಿಟಿಷ್ ಹೆಣ್ಮಕ್ಳಿದ್ರು, ಅವರಿಬ್ಬರು ಸತ್ತೋಗಿದ್ರು. ಇವರು ಕಿಂಗ್ಸ್ ಫೋರ್ಡ್ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ಇವರು ತಂಪಾಡಿಗ್ತಾ ಓಡೋದ್ರು. ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದ್ದ ಒಬ್ಬ. ತನ್ನ ಚಪ್ಪಲಿಗಳನ್ನು ಬಿಟ್ಟುಬಿಟ್ಟಿದ್ದ ಅಲ್ಲೇ. ಚಪ್ಪಲಿಗಳನ್ನು ನೋಡಿದಾಗ ಬ್ರಿಟಿಷರಿಗೆ ಗೊತ್ತಾಯಿತು ಇದು ದೊಡ್ಡವ್ರ ಕೆಲಸ ಅಲ್ಲ, ಚಿಕ್ಕವರದೇ ಕೆಲಸ ಇದು ಅಂತ. ಯಾರಿರ್ಬೋದು ಅಂತ ಎಲ್ಲ ಕಡೆ ಸುದ್ದಿ ಹಾಕಿದ್ರು. ಪ್ರಫುಲ್ಲ ಚಾಕಿ ಏನು ಮಾಡ್ದ, ಪೊಲೀಸರು ಅಟ್ಟಿಸ್ಕೊಂಡು ಬಂದು ಇನ್ನೇನು ಅವ್ರ ಕೈಗೆ ಸಿಗಬೇಕು ಅಂತ ಗೊತ್ತಾದಾಗ ತನಗೆ ತಾನೇ ಗುಂಡಿಟ್ಕೊಂಡು ಪ್ರಫುಲ್ಲ ಚಾಕಿ ಪ್ರಾಣ ಬಿಟ್ಟ. ಆದರೆ ಖುದಿರಾಮ್ ಬೋಸ್ ಓಡ್ತಾನೇ ಇದ್ದ, ಇನ್ನೂ ಸಿಗದೆ. ಒಂದು ರೈಲ್ವೆ ಸ್ಟೇಷನಲ್ಲಿ ಸುಸ್ತಾಗಿ ಕೂತ್ಕೊಂಡಿದ್ದ, ಎಲ್ಲ ಮೈಯೆಲ್ಲ ಬೆವ್ತು ಸುಸ್ತಾಗಿ ಕೂತಿದ್ದ ಖುದಿರಾಮ್ ಬೋಸ್ ನೋಡ್ತಾನೆ, ಪತ್ರಿಕೆಗಳಲ್ಲಿ ಸುದ್ದಿ ಓದೋನ್ ಜೋರಾಗಿ ಓದಿದ, ಕಿಂಗ್ಸ್ ಫೋರ್ಡ್ ಪಾರಾಗ್ಬಿಟ್ಟ, ಇಬ್ಬರು ಹೆಣ್ಮಕ್ಳು ಸತ್ರು ಅಂತ. ಇವನು ಸುಮ್ಮನೆ ಇರಬೇಕಿತ್ತಾನೆ. ಅವನಿಗೆ ಬೇಜಾರಾಗ್ಬಿಡ್ತಾ, ಅಯ್ಯಯ್ಯೋ ಉಳಿದು ಬಿಟ್ನ ಅವನು ಅಂತ ಅಂದ್ಬಿಟ್ಟ. ಪೇಪರ್ ಮಾರೋನಿಗೆ ಗೊತ್ತಾಯ್ತು ಏನೋ ಡೌಟ್ ಇದೆ ಇದರಲ್ಲಿ ಅಂತ. ಅವ್ರು ಬೇರೆ ಬರೆದಿದ್ದಾರೆ ಚಿಕ್ಕ ಹುಡುಗರು ಮಾಡಿರೋದು ಅಂತ. ತಕ್ಷಣ ಅನುಮಾನ ಬಂದು ಪೊಲೀಸರಿಗೆ ಹೇಳಿ ಕಳಿಸ್ಲಾಯಿತು. ಪೊಲೀಸರು ಬಂದು ಇವನ ಅನುಮಾನಾಸ್ಪದವಾಗಿದ್ದ ಇವನನ್ನು ಗಮನಿಸ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಗಮನಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಇವನು ಓಡ್ಲಿಕ್ಕೆ ಶುರು ಮಾಡಿದ. ಪೊಲೀಸರು ಅಟ್ಟಿಸ್ಕೊಂಡೋಗಿ ಇವನನ್ನು ಕರ್ಕೊಂಡು ಬಂದರು. ನೇಣು ಶಿಕ್ಷೆ ಕೊಡಲಾಯಿತು. ನೇಣು ಶಿಕ್ಷೆಗೆ ಏರಬೇಕಾದಾಗಲೂ 16 ವರ್ಷದ ಖುದಿರಾಮ್ ಬೋಸಿನ ಬಾಯಲ್ಲಿ ಬಂದಂಥ ಕೊನೆಯ ಘೋಷವಾಕ್ಯ ವಂದೇ ಮಾತರಂ ಆಗಿತ್ತು. ಇದು ವಂದೇ ಮಾತರವನ್ನು ಮ್ಯಾಜಿಕ್ ಹೆಂಗೆ ಮಾಡ್ತು ನೋಡಿ. ಇಬ್ಬರು ಸಾಮಾನ್ಯ ಹುಡುಗರನ್ನು ಮಹಾನ್ ಕ್ರಾಂತಿಕಾರಿಗಳಾಗಿ ಮಾಡ್ತು. ಇವತ್ತು ನಾವು ರಾಷ್ಟ್ರೋತ್ಥಾನದ ಪುಸ್ತಕ ಹಬ್ಬದಲ್ಲಿ ಅವರ ನೆನಪಿಸಿಕೊಳ್ಳೋ ಮಟ್ಟಿಗೆ ಅವರೊಳಗೆ ಸ್ವಾಭಿಮಾನವನ್ನು ತುಂಬಿತ್ತಲ್ಲ, ವಂದೇ ಮಾತರಂನ ಸಾಮರ್ಥ್ಯ ಎಂಥದ್ದಿರ್ಬೋದು ಅಂತ ನಾನು ಭಾಳ ಬಾರಿ ನೆನಪಿಸ್ಕೊಳ್ತೀನಿ. ಇಲ್ಲಿ ಆ ಹುಡುಗನ ಕಥೆಯೂ ಇದೆ, ಆಜಾದ್ನ ಕಥೆ ಇದೆ. ಇಲ್ಲಿ ಅಜೇಯ ಅಂತ ಪುಸ್ತಕದ ಹೆಸರು. ಓದಬೇಕು ಆ ಪುಸ್ತಕವನ್ನು. ಬಹುಶಃ ಇಲ್ಲಿರೋ ಹಿರಿಯರೂ ಓದಬೇಕು ಮತ್ತು ಮಕ್ಕಳಿಗೂ ಓದಬೇಕು. ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಮೊದಲನೇ ಬಾರಿಗೆ ಓದಿದಂಥ ಪುಸ್ತಕ ಅದು. ಆ ಹುಡುಗ ಯಾರು ಗೊತ್ತಾ? ಮನೆ ಬಿಟ್ಟು ಓಡೋಗಿದ್ದವನು. ಕಾಶಿಲೆಲ್ಲೋ ಓದಲಿಕ್ಕೆ ಅಂತ ಸೇರಿಕೊಂಡಿದ್ದ. ಹಂಗೆ ಓದಲಿಕ್ಕೆ ಅಂತ ಕೂತಿದ್ದಾಗ ಒಂದಿನ ಒಂದಷ್ಟು ಜನ ಪೊಲೀಸರು, ಒಂದಷ್ಟು ಜನ ಸಾಧು ಅವ್ರ ಹಿಂದೆ ಒಂದಷ್ಟು ಜನ ಮುಂದಕ್ಕೆ ಹೋಗ್ತಾ ವಂದೇ ಮಾತರಂ ಘೋಷಣೆ ಕೂತ್ಕೊಂಡು ಹೋಗ್ತಾ ಇದ್ರು. ಪೊಲೀಸರು ಬಂದರು, ಲಾಠಿ ಚಾರ್ಜ್ ಮಾಡಿದರು. ಸಾಧುಗಳ ಹಣೆಗೆ ಏಟು ಬಿತ್ತು. ಈ ಹುಡುಗ ನಮ್ಮ ಸಾಧುಗಳಿಗೆ ಹೊಡೆದ್ರಲ್ಲ ಅಂತ ಕಲ್ಲು ತಗೊಂಡು ಪೊಲೀಸರಿಗೆ ಹೊಡೆದ. ಪೊಲೀಸರು ಹಣೆಗೆ ಏಟು ಬಿತ್ತು. ಓಡೋಗಿದ್ರೆ ಮುಗ್ದಿರ್ತಿತ್ತು. ಚಪ್ಪಳೆ ಹೊಡ್ಕೊಂಡು ನಿಂತ. ನಮ್ಮ ಸ್ವಾಮಿಗಳಿಗೆ ಹೊಡಿತೀಯಾ, ಸರಿಯಾದ ಪಾಠ ಕಲಿಸಿದ್ದೀನಿ ನಿನಗೆ ಅಂತ. ಪೊಲೀಸರು ಅಟ್ಟಿಸ್ಕೊಂಡು ಬಂದರೂ ಸಿಗಲಿಲ್ಲ. ಮಾರನೇ ದಿನ ಕ್ಲಾಸ್ ರೂಮಲ್ಲಿದ್ದ ಹುಡುಗನನ್ನು ಇವರು ಕೂತಿದ್ದವನ್ನ ಎಳ್ಕೊಂಡೋದ್ರು. ಕೋರ್ಟಲ್ಲಿ ನಿಲ್ಲಿಸಿದ್ರು. ಕಥೆ ಎಷ್ಟು ರೋಮಾಂಚನಕಾರಿಯಾಗಿದೆ ನೋಡಿ. ಹುಡುಗನನ್ನು ಪ್ರಶ್ನೆ ಕೇಳಲಾಯಿತು, ಏನೋ ನಿನ್ನ ಹೆಸರು? ಜಡ್ಜು ಅಲ್ಲಿ ಕೂತ್ಕೊಂಡು ನಿನ್ನ ಹೆಸರು ಏನು ಅಂತ ಒಂದು 13-14 ವರ್ಷದ ಹುಡುಗನಿಗೆ ಕೇಳಿದರೆ ಏನು ಹೇಳ್ತಾರೆ? ನನ್ನ ಹೆಸರು ಚಂದ್ರಶೇಖರ್ ತಿವಾರಿ ಅಂತ ಸರ್, ತಪ್ಪಾಯಿತು ಸರ್, ಕ್ಷಮಿಸ್ಬಿಡಿ ಸರ್ ಅಂತ ಕೇಳಬೇಕು. ಈ ಹುಡುಗ ಏನಂದ ಗೊತ್ತಾ? ನನ್ನ ಹೆಸರು ಆಜಾದ್ ಅಂದ. ಆಜಾದ್ ಅಂದರೆ ಸ್ವಾತಂತ್ರ್ಯ ಅಂತ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಈ ಹುಡುಗ ನನ್ನ ಹೆಸರೇ ಸ್ವಾತಂತ್ರ್ಯ ಅಂದ. ನಿಮ್ಮಪ್ಪ ಯಾರೋ? ಜಡ್ಜ್ ಸ್ವಾತಂತ್ರ್ಯನ ಹೆಸರಿರ್ಬೋದು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಆಜಾದ್ ಅಂತಲೇ ಹೆಸರಿರ್ಬೋದು ಅಂದ್ಕೊಂಡಿದ್ದಿರ್ಬೋದು. ನಿಮ್ಮ ಅಪ್ಪ ಯಾರು ಅಂತ ಕೇಳಿದರು.
ಹುಡುಗ ಹೇಳ್ದ, ನಿಮ್ಮಂಥವ್ರನ್ನ ಕಾಲು ಕೆಳಗಿಟ್ಕೊಂಡು ಹೊಸಕಿ ಹಾಕುವ ಸ್ವಾಧೀನತೆ ನಮ್ಮಪ್ಪ ಅಂದ. ಜಡ್ಜಿಗೆ ಸ್ವಲ್ಪ ಗಾಬರಿ ಆಯ್ತು. ಈಗ ಇನ್ನು ಸ್ವಲ್ಪ ಗೊತ್ತಾಯ್ತು ಹುಡುಗ ತರಲೇ ಇದ್ದಾನೆ ಅಂತ. ಏಯ್, ಎಲ್ಲೋ ನಿಮ್ಮ ಮನೆ ಅಡ್ರೆಸ್ ಹೇಳು ಅಂತ. ಹುಡುಗ ಮನೆ ಅಡ್ರೆಸ್ ಕೊಡಬೇಕಿತ್ತು. ಹುಡುಗ ಅಂದ, ನಮಗೆಲ್ಲ ಎಲ್ಲಿ ಮನೆ ಜಡ್ಜ್ ಸಾಹೇಬ್ರೆ, ಸೆರೆ ಮನೆ ನನ್ನ ಮನೆ, ಅದೇ ನನ್ನ ಅಡ್ರೆಸ್, ಬರ್ಕೊಳ್ಳಿ ಇಂದ. ಜಡ್ಜ್ ಹೇಳಿದರು, ಈ ಹುಡುಗ ವಂದೇ ಮಾತರಂ ಘೋಷಿಸಿದ್ದಾನೆ, ನಮ್ಮ ಪೊಲೀಸರಿಗೆ ಕಲ್ಲಿಂದ ಹೊಡೆದಿದ್ದಾನೆ, ಇವನಿಗೆ 12 ಚಡಿಯೇಟುಗಳ ಶಿಕ್ಷೆ ಕೊಡಿ ಅಂತ. ಚಡಿಯೇಟು ಅಂದರೆ ಏನು ಗೊತ್ತಾ? ಮೈ ಮೇಲಿನ ಬಟ್ಟೆ ತೆಗೆದು ಪೃಷ್ಠಭಾಗಕ್ಕೆ, ಹಿಂಭಾಗಕ್ಕೆ ಚಾಟಿ ಏಟಿನಿಂದ ಬಾರಿಸೋದು. ಆ ಚಾಟಿನೂ ಹೆಂಗೆ ಅಂತಂದರೆ 24 ಗಂಟೆ ನೀರಲ್ಲಿ ನೆನೆಸಿಡ್ತಿದ್ರಂತೆ, ಸರಿಯಾಗಿ ಏಟು ಬೀಳಬೇಕು ಅಂತ. ದೊಡ್ಡ ದೊಡ್ಡ ಡಕಾಯಿತರು ಕೂಡ ಗಾಬರಿ ಆಗೋರು. 12 ಚಡಿ ಏಟು ಅಂದರೆ ಅಯ್ಯಯ್ಯೋ ಅಂತ ಗಾಬರಿ ಆಗೋ ಕಾಲಕ್ಕೆ ಈ ಹುಡುಗ ಕಟಕಟೆಯಲ್ಲಿ ನಿಂತ್ಕೊಂಡು ಹೇಳ್ತಾನಂತೆ, ರೀ ಜಡ್ಜ್ ಸಾಹೇಬ್ರೆ, ನಾನೇನು ಕೋಳಿನ ಕದ್ದಿರೋದು? ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯ ಅಂದ್ಕೊಳ್ತೀರಿ, ಆ ಪೊಲೀಸರಿಗೆ ಕಲ್ಲಿಂದ ಹೊಡೆದಿದ್ದೀನಿ, 12 ಅಂದಂತೆ ಹುಡುಗ. ಜಡ್ಜಿಗೆ ಕೋಪ ಬಂತು. ಜಡ್ಜ್ ಎದ್ದೋದ್ರು. ಈ ಹುಡುಗನ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಆ ಒಳಗಡೆಲ್ಲ ಕ್ರಾಂತಿಕಾರಿಗಳು ಜೈಲಿನೊಳಗೆ. ಈ ಹುಡುಗ ಸಿಂಹದಂತೆ ಬರ್ತಾನೆ. ಕಟ್ಟುಮಸ್ತಾಗಿದ್ದ ಹುಡುಗ ಅವನು, ಗರಡಿ ಮನೆಗೆ ಹೋಗ್ತಿದ್ದವನು. ದಿನಾಗಲೂ 100 ಸಾವಿರಾರು ಊಟ ಬಸ್ಕಿಗಳನ್ನು ತೆಗಿತಿದ್ದಂಥ ಹುಡುಗ ಅವನು. ಹಂಗಿದ್ದ ಕಟ್ಟುಮಸ್ತಾಗಿ. ಎಲ್ಲರೂ ನೋಡಿ ಅಂದ್ಕೊಂಡ್ರು, ಈಗ ಸ್ವಲ್ಪ ಜೋರಾಗಿದ್ದಾನೆ, 4 ಚಡಿ ಎಡ್ಡು ಬಿದ್ದರೆ ಎಲ್ಲ ಕಳ್ಕೊಂಡು ಬಿಡ್ತಾನೆ, ದೇಶನೂ ಬೇಡ ಸ್ವಾತಂತ್ರ್ಯನೂ ಬೇಡ ಅಂತಾನೆ ಹುಡುಗ ಅಂತ ಎಲ್ಲರ ಮನಸ್ಸಲ್ಲಿತ್ತು. ಹುಡುಗನ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಟ್ರೈಪಾಡಿಗೆ ಕಟ್ಟಾಕಿದ್ರಂತ. ಮೈ ಮೇಲಿನ ಬಟ್ಟೆ ಬಿಚ್ಚಿ ಟ್ರೈಪಾಡಿಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಕಟ್ಟಾಕಿರೋ ಹುಡುಗನಿಗೆ ಹೊಡಿಬೇಕಾದವನಿಗೂ, ಯಾರು ಹೊಡಿತಾನೋ ಅವನಿಗೆ ಮುಂಚಿನ ದಿನದಿಂದ ಚೆನ್ನಾಗಿ ಹಾಲು ಕುಡಿಸಿ ಗಟ್ಟಿ ಮಾಡಿರ್ತಾರಂತೆ, ಸರಿಯಾಗಿ ಹೊಡಿಬೇಕು ಅಂತ. ಅವನ ಚಾಟಿಯನ್ನು ತಿರುಗಿಸ್ತಾ ದೂರದಿಂದ ಬಂದು ಮೊದಲನೇ ಏಟನ್ನು ಪೃಷ್ಠಭಾಗಕ್ಕೆ ಕೊಟ್ಟ. ಹೆಂಗಾಗಬೇಕು? ಚಿಕ್ಕ ಹುಡುಗ, 12-13 ಪೋರ. ಮೊದಲನೇ ಏಟು ಬಿದ್ದ ತಕ್ಷಣ ಅಮ್ಮ, ಅಯ್ಯೋ ಅಮ್ಮ ಅಂತ ಕಿರ್ಚಾಡ್ಬೇಕಲ್ಲ. ಹುಡುಗ ಮೊದಲನೇ ಏಟು ಬಿದ್ದ ತಕ್ಷಣ ಜೋರಾಗಿ ವಂದೇ ಮಾತರಂ ಅಂತ ಘೋಷಣೆ ಕೂಗ್ದ. ಯಾವಾಗ ಅವನು ವಂದೇ ಮಾತರಂ ಅನ್ನೋ, ಒಳಗೆ ಜೈಲಲ್ಲಿದ್ದ ಕ್ರಾಂತಿಕಾರಿಗಳಿಗೆಲ್ಲ ರೋಮಾಂಚನ ಆಗ್ಬಿಡ್ತು. ಅವರು ವಂದೇ ಮಾತರಂ ಅಂತ ಅವನಿಗೆ ಪ್ರತಿಧ್ವನಿ ಕೊಟ್ಟರು. 2ನೇ ಏಟು ಮೊದಲನೇ ಬಿದ್ದ ಜಾಗದಲ್ಲೇ ಬಿತ್ತು. ರಕ್ತ ಚಿಳ್ಳಂತ ಯಾವಾಗ ಚಿಮ್ತೋ ಈ ಹುಡುಗ ಇನ್ನೂ ಜೋರಾಗಿ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ದ. ಒಳಗೆ ಅಷ್ಟೂ ಜನ ಭಾರತ್ ಮಾತಾ ಕಿ ಜೈ ಅಂದರು. ಒಂದು ವಾತಾವರಣ ನಿರ್ಮಾಣ ಆಗ್ಬಿಡ್ತು. ಒಂದಾದ್ಮೇಲೆ ಏಟು ಆ ಪೃಷ್ಠಭಾಗದ ಮಾಂಸ ಹೊರಗೆ ಬಂತು. ಹುಡುಗನ ಕಣ್ಣಲ್ಲಿ ನೀರು ಬರಲಿಲ್ಲ. ಅವನು ಉಟ್ಕೊಂಡಿದ್ದ ಪಂಚೆ ಅವನಿಗೆ ವಾಪಸ್ ಕೊಟ್ಟರು. 12 ಏಟು ಆದಮೇಲೆ ಆ ಪಂಚೆನ ಕಷ್ಟಪಟ್ಟು ಕಟ್ಕೊಂಡ. ಪೊಲೀಸರ ಮುಂದೆ ಹೋಗಿ ನಿಂತ. ಪೊಲೀಸರು ಏನು ಮಾಡಿದ್ರು, ಅವನಿಗೆ 1.25 ರೂಪಾಯಿ ಕೊಟ್ಟರು. ಒಂದು ಗ್ಲಾಸ್ ಹಾಲು ಕೊಟ್ಟರು, ತಗೊಳ್ಳಿಲ್ಲ ಅವನು. ರೂಲ್ ಅದಲ್ಲಿಂದು, ಏಟು ತಿಂದಮೇಲೆ ಒಂದು ಗ್ಲಾಸ್ ಹಾಲು ಕೊಡಬೇಕು ಅಂತ. ಅವನು ಬೇಡ ಅಂದ. 1.25 ರೂಪಾಯಿ ಕೊಟ್ಟರು. ಆ ದುಡ್ಡನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ನೋಡಿದ್ನಂತೆ. ಬ್ರಿಟಿಷರ ಬೂಟು ನೆಕ್ಕೋ ದರ್ದು ನಿನಗೆ, ಈ ದುಡ್ಡು ನೀನೇ ಇಟ್ಕೋ, ನಾನು ಅವ್ರ ಬೂಟ್ ನೆಕ್ಕಲಾರೆ ಅಂಥೇಳಿ ಆ ಹುಡುಗ ಅದನ್ನು ವಾಪಸ್ ಕೊಟ್ಟು ತನ್ನ ಪಾಡಿಗೆ ತಾನು ವೀರನಂತೆ ಬಂದವನು. ಮುಂದೆ ಚಂದ್ರಶೇಖರ್ ಆಜಾದ್ ಆಗಿ ಬ್ರಿಟಿಷರ ವಿರುದ್ಧ ಸಾಯುವವರೆಗೂ ಕಾದಾಡಿದ. ಹೆಂಗೆ ಹೇಳಿದ ಗೊತ್ತಾ? ಬರುವಾಗ ಅವನು ಬ್ರಿಟಿಷರಿಗೆ ಹೇಳಿದ, ಅಲ್ಲಿ ಪೊಲೀಸರಿಗೆ ಹೇಳ್ದ, ಜೀವನದ ಕೊನೆ ಉಸಿರಿನವರೆಗೂ ನಿಮ್ಮ ವಿರುದ್ಧ ಕಾದಾಡ್ತೀನಿ, ಆದರೆ ಕೊನೆಯವರೆಗೂ ನಿಮ್ಮ ಕೈಗೆ ಸಿಗದಂತೆ ಹೋಗ್ತೀನಿ ನಾನು ಅಂತ ಹೇಳಿ ಕೊನೆಯ ದಿನದವರೆಗೂ ಬ್ರಿಟಿಷರ ಕೈಗೆ ಸಿಗಲಿಲ್ಲ. ಆದರೆ ಅವನಿಗೆ ಪ್ರೇರಣೆ ಯಾವುದು? ವಂದೇ ಮಾತರಂ ಅನ್ನೋ 2 ಪದಗಳು. ಈ ದೇಶದ ಎಷ್ಟು ಕ್ರಾಂತಿಕಾರಿಗಳು, ಸಾವರ್ಕರ್ 1905ರಲ್ಲಿ ವಿದೇಶಿ ವಸ್ತ್ರಗಳ ದಹನ ಮಾಡಲಿಕ್ಕೆ, ಸ್ವದೇಶಿ ಚಳವಳಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಈ ಹಾಡು ಪ್ರೇರಣೆಯಾಯಿತು. ಈ ಸಾವರ್ಕರ್ ವಿದೇಶಕ್ಕೆ ಹೋದ್ರು, ಅಲ್ಲಿ ಅನೇಕರಿಗೆ ಪ್ರೇರಣೆ ಕೊಟ್ಟರು. ಅಲ್ಲಿ ಮದನ್ ಲಾಲ್ ದಿಂಗ್ರಾನ್ ಅಂತ ಕ್ರಾಂತಿಕಾರಿ ನಿರ್ಮಾಣಗೊಂಡಿದ್ದು ವಂದೇ ಮಾತರಂನ ಪ್ರೇರಣೆ ಅಂತಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಮದನ್ ಲಾಲ್ ದಿಂಗ್ರಾ ವಿದೇಶದಲ್ಲಿ ಉರುಳಂಚುಂಬಿಸಿ ಕೊರಳಿಗೆ ಹಾಕ್ಕೊಳ್ಬೇಕಾದ್ರೆ ಅವನ ಬಾಯಿಂದ ಬಂದಂಥ ಕೊನೆ ಮಾತು ವಂದೇ ಮಾತರಂ ಆಗಿತ್ತು. ಈ ದೇಶದ ಕೋಟ್ಯಂತರ ಜನ, ಸ್ವತಃ ಮಹಾತ್ಮ ಗಾಂಧೀಜಿಯು ತನ್ನ ದೊಡ್ಡ ಪಡೆಯನ್ನು ತಗೊಂಡು ಹೋಗಬೇಕಾದಾಗ ಅವ್ರ ಬಾಯಿಂದ ಬರ್ತಾ ಇದ್ದಂಥ ಘೋಷಣೆ ವಂದೇ ಮಾತರಂ ಆಗಿತ್ತು. ಆದರೆ ಪ್ರಾಬ್ಲಮ್ ಎಲ್ಲಿ ಶುರುವಾಯಿತು ಅಂತಂದರೆ, ಮುಸಲ್ಮಾನರಿಗೆ ವಂದೇ ಮಾತರಂ ಕಂಡ್ರೆ ಆಗ್ತಿರಲಿಲ್ಲ. ಎಲ್ರಿಗೂ ಏನಿರಲಿಲ್ಲ. 1905ರಲ್ಲಿ ಬಂಗಾಳದ ವಿಭಜನೆಯ ಕಾಲಕ್ಕೆ ಎಲ್ಲರೂ ಜೊತೆ ಸೇರಿ ವಂದೇ ಮಾತರಂ ಹಾಡಿದ್ರು. ಆದರೆ ಈಗ ಯಾಕೋ ಸ್ವಲ್ಪ ವಂದೇ ಮಾತರಂ ಬ್ರಿಟಿಷರು ಒಂದು ಕಡ್ಡಿ ಗೀರ್ ಹಾಕ್ಬಿಟ್ಟಿದ್ರು ಅವರಿಗೆ. ಅದರ ಪರಿಣಾಮ ಏನಾಯಿತು ಅಂತಂದರೆ, 1923ರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ್ ಪುಲಸ್ಕರ್ ವಂದೇ ಮಾತರಂ ಹಾಡಲಿಕ್ಕೆ ಅಂತ ಬಂದಾಗ ಅಧಿವೇಶನದ ಅಧ್ಯಕ್ಷರು ಮುಸ್ಲಿಂ ಆಗಿದ್ದವರು ಮೌಲಾನಾ ಮೊಹಮ್ಮದ್ ಅಲಿ ಅವರು ಎದ್ದು ನಿಂತ್ಕೊಂಡು ಅವ್ರು ಹೇಳಿದರು, ವಂದೇ ಮಾತರಂ ಹಾಡಬಾರ್ದು, ನಮ್ಮ ಮುಸಲ್ಮಾನರಿಗೆ ವಂದೇ ಮಾತರಂ ಒಂದಿಗೆ ಸ್ವಲ್ಪ ತೊಂದರೆ ಇದೆ.
ಪಲಸ್ಕೋರ್ ಹೇಳಿದರು, ವಂದೇ ಮಾತರಮೊಂದಿಗೆ ತೊಂದರೆ ಇದೆ ಅಂತ ನೀವು ಹೇಳೋದಾದರೆ ಇದನ್ನು ನಾನು ಹಾಡ್ತಿರೋದು ಮಸೀದಿಯಲ್ಲೋ ಮಂದಿರದಲ್ಲೋ ಅಲ್ಲ, ನಾನು ಈ ವಂದೇ ಮಾತರಮನ್ನು ಹಾಡ್ತಾ ಇರೋದು ದೇಶಭಕ್ತರು ಸೇರಿರುವ ಕಾಂಗ್ರೆಸ್ಸಿನ ಸಭೆಯಲ್ಲಿ. ನೀನ್ಯಾವನ್ನಂಗೆ ಹೇಳಿಕ್ಕೆ ನಾನು ಹಾಡೇ ಹಾಡ್ತೀನಿ ಅಂದರು. ವಂದೇ ಮಾತರಂ ಹಾಡಿದರು. ಆದರೆ ಹಿಂಡಬೇಕಾಗಿರುವ ವಿಷ ಹಿಂಡಾಗ್ಬಿಟ್ಟಿತ್ತು. ನಿಧಾನವಾಗಿ ಮುಸಲ್ಮಾನರು ವಿರೋಧಿಸ್ಲಿಕ್ಕೆ ಶುರು ಮಾಡಿದರು. ಮುಸಲ್ಮಾನರು ವಿರೋಧಿಸ್ತಾರೆ ಅಂತಂದರೆ ಇನ್ನು ಗಾಂಧೀಜಿಗೆ ಸಹಿಸ್ಕೊಳಕ್ಕಾಗತ್ತಾ? ಅವ್ರು ಭಾಳ ನೊಂದುಕೊಂಡ್ರು. ಛೇ ವಂದೇ ಮಾತರಂಗೋಸ್ಕರ ಎರಡು ಡಿವೈಡ್ ಆಗಿಬಿಡುತ್ತಲ್ಲಪ್ಪ, ಈಗ ಏನು ಮಾಡೋದು? ಗಾಂಧೀಜಿ ಹರಿಜನ ಪತ್ರಿಕೆಯಲ್ಲಿ ಬರೆದ್ರು, ಯಾಕೋ ಟೈಮ್ ಸರಿ ಇಲ್ಲ, ವಂದೇ ಮಾತರಂ ಅನ್ನೋ ಗೀತೆ ಮುಸಲ್ಮಾನರ ವಿರುದ್ಧ ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಆ ಎರಡು ಪದಗಳು ಏನು ಸುಂದರವಾಗಿವೆ, ಆದರೆ ಇವತ್ತಿನ ದಿನಗಳಲ್ಲಿ ಅದು ಬೇರೆ ಸ್ವರೂಪ ತಗೊಂಡಿದೆ. ಆದರೆ ನಾವು ಕಿತ್ತಾಡೋ ಬದಲು, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ಕಿತ್ತಾಡೋ ಬದಲು ವಂದೇ ಮಾತರಮನಿಗೆ ಗೌರವ ಕೊಟ್ಟು ಪಕ್ಕದಲ್ಲಿ ಇಟ್ಬಿಡೋದು ಭಾಳ ಒಳ್ಳೆಯದು ಅಂದರು. ಮುಸಲ್ಮಾನರಿಗೆ ತಲೆ ಮೇಲೆ ಒಂದು ಕೊಟ್ಟು, ಲೈ ನಿಮ್ಮ ವಿರುದ್ಧ ಏನಿಲ್ಲ ಬಿಡ್ರೋ, ಇದು ಹಾಡ್ರೋ ನೀವು ಅಂತ ಹೇಳಲಿಲ್ಲ, ಉಲ್ಟಾ ಹಂಗೆ ಹೇಳಿದರು. ಎಲ್ಲಿವರೆಗೂ ಮುಸ್ಲಿಮರು ಹೋಗ್ಬಿಟ್ರು ಅಂತಂದರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಅನ್ನೋ ಘೋಷಣೆ ಹೇಳಬಾರ್ದು ಯಾರು ಅಂತ, ಅದು ನಮ್ಮ ವಿರುದ್ಧ. ಅದಕ್ಕೆ ಗಾಂಧೀಜಿ ಹರಿಜನದಲ್ಲಿ ಮತ್ತೆ ಬರೆದ್ರು, ನಾವು ಮುಸಲ್ಮಾನರನ್ನು ಜೊತೆ ಕರ್ಕೊಂಡು ಹೋಗಬೇಕು ಅಂತಂದರೆ ಇನ್ನು ಮುಂದೆ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಅಲ್ಲಾಹು ಅಕ್ಬರ್ ಹೇಳಬೇಕು ಅಂತ ಹೇಳ್ತಿದ್ರು. ಅಲ್ಲಾಹು ಅಕ್ಬರ್ ಅನ್ನುವಂಥ ಘೋಷಣೆಯನ್ನು ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಮೊಳಗಿಸಲಾಗ್ತಾ ಇತ್ತು. ಯಾರಾದರೂ ಹಿಂದೂ ಮಾತನಾಡಲಿಕ್ಕೆ ಎದ್ದು ನಿಂತರೆ ಟೈಮ್ ಇಲ್ಲ ಕೂತ್ಕೋ ಅನ್ಬೋದಿತ್ತು ಬೇಕಿದ್ರೆ, ಆದರೆ ಒಬ್ಬ ಮುಸಲ್ಮಾನ ಎದ್ದು ನಿಂತರೆ ಗೌರವದಿಂದ ದಾರಿ ಕೊಟ್ಟು ಬಾ ನೀನು ಮಾತಾಡ್ಬಾ ಅಂತ ಕರಿಬೇಕಿತ್ತು. ಅವನಿಗೆ ಅಷ್ಟು ಮೇನ್ ಸ್ಟ್ರೀಮಿಗೆ ಬರಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ನಲ್ಲಿ ಮಾಡಿಕೊಡಬೇಕು ಅಂತ. ಯಾವಾಗ ಈ ಥರ ಒಂದು ಬೆಂಕಿ ಕಡ್ಡಿ ಗೀರುವಂಥ ಪ್ರಕ್ರಿಯೆ ಆರಂಭ ಆಯಿತೋ, ನಿಧಾನವಾಗಿ ವಂದೇ ಮಾತರಂ ಅದು ಮೂಲ ಸ್ವರೂಪವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂತು. ಫೈನಲಿ ಎಲ್ಲಿಗೆ ಬಂದ್ಬಿಡ್ತು ಕಾಂಗ್ರೆಸ್ಸು ಅಂತಂದರೆ, ಮುಸಲ್ಮಾನರಿಗೆ ವಂದೇ ಮಾತರಮನ್ನು ಕಂಡ್ರೆ ಆಗಲ್ಲ. ಯಾಕೆ ಅಂದರೆ ವಂದೇ ಮಾತರಂನಲ್ಲಿ ತಾಯಿ ಭಾರತಿ ದುರ್ಗೆ ಅಂತ ಕರೀತಾರೆ. ದುರ್ಗೆಯನ್ನ ಅವರು ಪೂಜಿಸದೇ ಇರೋದ್ರಿಂದ ಆ ಗೀತೆಯನ್ನ ಹಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದುರ್ಗೆ ಅಂತ ಕರೆಯುವಂತ ಕೊನೆ ಸ್ಟ್ಯಾನ್ಸ ತೆಗೆದು ಬಿಡಿ ಅಂದ್ರು, ಕಟ್. ಆಮೇಲೆ ಯಾರೋ ಹೇಳಿದ್ರು ತುಮಿ ವಿದ್ಯಾ ತುಮಿ ಧರ್ಮ ಅಂತ ಇನ್ನೊಂದು ಸ್ಟ್ಯಾನ್ಸ ಇದೆಯಲ್ಲ, ಅದನ್ನು ತೆಗೆದು ಬಿಡಿ. ಇನ್ನು ತೆಗೆಯೋದನ್ನು ಶುರು ಮಾಡಿದಾಗ ನಿಲ್ಲಿಸ್ಲಿಕ್ಕಿದೆಯಾ? ಇನ್ನು ಒಂದೇ ಒಂದು ಸ್ಟ್ಯಾನ್ಸ ಇದೆ, ಅದನ್ನು ತೆಗೆದುಬಿಡಿ. ಸುಜಲಾಂ ಸುಫಲಾಂ ಒಂದು ಸಾಕು, ಇಷ್ಟು ಇಟ್ಕೊಂಡು ಒಂದೇ ಮಾತ್ರ ಮಾಡೋಣ ಅಂತ. ಯಾವ ವಂದೇ ಮಾತರಮನ ಪೂರ್ಣ ಪಾಠ ಈ ದೇಶದ ಕೋಟ್ಯಂತರ ಜನರಿಗೆ ಸ್ಫೂರ್ತಿ ಕೊಟ್ಟಿತ್ತೋ ಅದನ್ನು ಕಟ್ ಮಾಡಲಿಕ್ಕೆ ಕಾಂಗ್ರೆಸ್ಸು ತನ್ನ ಅಧಿವೇಶನಗಳಲ್ಲೇ ನಿಶ್ಚಯ ಮಾಡಿ ಕಟ್ ಮಾಡ್ತು. ಕೊನೆಗೆ ವಂದೇ ಮಾತರಂ ಹಾಡಿಸೋದು ಬೇಡ ಅಂತ. ದೇಶಕ್ಕೆ ಸ್ವಾತಂತ್ರ್ಯ ಬರೋ ಹೊತ್ತು ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೆದಿದ್ದು ಎರಡು ವಿಚಾರಕ್ಕೆ. ಒಂದು ದೇಶದ ಧ್ವಜ ಹೆಂಗಿರಬೇಕು, ಇನ್ನೊಂದು ರಾಷ್ಟ್ರಗೀತೆ ಯಾವುದಿರಬೇಕು ಅಂತ. ದೇಶದ ಧ್ವಜ ಯಾವುದಿರಬೇಕು ಅಂತ ಕೇಳಿದಾಗ ಇಡೀ ದೇಶದ ಜನ ಒಕ್ಕೊರಳಿಂದ ಹೇಳಿದ್ರು, ಒಂದು ಕೇಸರಿ ಧ್ವಜ, ಒಂದು ಕಡೆ ಒಂದು ಚರಕ ಇರಲಿ ಅಂತ. ಎಲ್ಲರೂ ಒಪ್ಕೊಂಡಿದ್ರು ಅದನ್ನು. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಇದರ ಪರವಾಗಿ ನಾನು ಸಂಸತ್ನಲ್ಲಿ ಮಾತನಾಡ್ತೀನಿ, ಆದರೆ ಬೇರೆ ಕಡೆಯಿಂದ ಒತ್ತಡ ತರುವ ಜವಾಬ್ದಾರಿ ನಿಮ್ಮದ್ದು ಅಂತ ಮಹಾರಾಷ್ಟ್ರದಲ್ಲಿ ತಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಒಂದು ಟಿವಿಗೆ ಹೇಳಿದರು. ಆದರೆ ಕಾಂಗ್ರೆಸ್ಸು ಧ್ವಜವನ್ನು ತುಂಡರಿಸ್ತು. ಕೇಸರಿ, ಬಿಳಿ, ಹಸಿರು. ಕೇಸರಿ ಯಾರಿಗೆ? ಹಿಂದೂಗಳಿಗೆ. ಬಿಳಿ ಯಾರಿಗೆ? ಕ್ರಿಶ್ಚಿಯನ್ರಿಗೆ. ಹಸಿರು ಯಾರಿಗೆ? ಡಿವೈಡ್ ಮಾಡಿಬಿಟ್ರು. ಈ ದೇಶದ ತ್ಯಾಗದ ಪರಂಪರೆಯನ್ನು ತೆಗೆದು ಡಿವೈಡ್ ಮಾಡಿದರು. ಡಿವೈಡ್ ಮಾಡಿ ಒಂದು ಚಕ್ರ ಹಾಕಿದರು ಮಧ್ಯೆ. ಅದು ಅಶೋಕನ ಚಕ್ರವಾಗಿ ಇರಲಿ, ಧರ್ಮ ಚಕ್ರವಾಗಿ ಇರಲಿ ಅಂತ ಒಂದು ಚಕ್ರ ಹಾಕಿ ಆ ಧ್ವಜವನ್ನು ಡಿವೈಡ್ ಮಾಡಿಟ್ರು. ಕೇಸರಿ ಧ್ವಜವನ್ನು ಭಾರತ ಅಪೇಕ್ಷೆ ಪಟ್ಟಿತ್ತು, ಭಾರತೀಯರು ಅಪೇಕ್ಷೆ ಪಟ್ಟಿದ್ರು, ತೆಗೆದರು. ಇನ್ನು ರಾಷ್ಟ್ರಗೀತೆ ಚರ್ಚೆ ಬಂತು. ಯಾವುದು ರಾಷ್ಟ್ರಗೀತೆ ಆಗಬೇಕಪ್ಪ? 1905ರಲ್ಲಿ ಬಂಗಾಳದ ವಿಭಜನೆಯಿಂದ ಶುರು ಮಾಡಿ 1947ರ ಸ್ವಾತಂತ್ರ್ಯದ ಹೋರಾಟದ ಮುಗಿಯುವವರೆಗೂ, ಒಂದು ಲಾಜಿಕಲ್ ಎಂಡಿಗೆ ಮುಟ್ಟುವವರೆಗೂ ಈ ದೇಶದ ಕೋಟ್ಯಂತರ ತರುಣರ ಕಂಠಗಳಿಂದ ಮೊಳಗಿ ಬಂದಂಥ ವಂದೇ ಮಾತರಮೇ ರಾಷ್ಟ್ರಗೀತೆ ಆಗಬೇಕು ಅಂತ. ರಾಷ್ಟ್ರಗೀತೆ ಅಂದರೆ ಅದೇ ಅಲ್ವೇನು? ಯಾವುದನ್ನು ಹಾಡ್ತಾ ಇರಬೇಕಾದಾಗ ಇಡೀ ಆ ದೇಶದ ಪರಂಪರೆ ಕಣ್ಮುಂದೆ ಬರುತ್ತೋ ಅದು ರಾಷ್ಟ್ರಗೀತೆ ಆಗಬೇಕು. ಆದರೆ ಜವಾಹರ್ಲಾಲ್ ನೆಹರು ಹೇಳಿದರು, ಇದು ರಾಷ್ಟ್ರಗೀತೆ ಆಗೋದು ಕಷ್ಟ. ಯಾಕೆ? ಇಂಗ್ಲಿಷ್ ಬ್ಯಾಂಡ್ ಸೆಟ್ಟಿಗೆ ಇದು ಸೂಟ್ ಆಗೋದಿಲ್ಲ, ಇದರ ರಾಗ ಸೆಟ್ ಆಗೋದಿಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ರು. ಬ್ಯಾಂಡ್ ಸೆಟ್ ಇಂಗ್ಲಿಷರ ಬ್ಯಾಂಡಿಗೆ ಸೂಟ್ ಆಗೋದಿಲ್ಲ ಅಂತ.
ಯಾವುದು ನಮಗೆ ಪ್ರೇರಣೆ ಕೊಟ್ಟಿತ್ತು. ಭಾಳ ಚೆನ್ನಾಗಿದೆ ಅವ್ರು ಹೇಳೋ ಘಟನೆಗಳನ್ನು ನೀವು ಓದಬೇಕು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ವಿದೇಶಕ್ಕೆ ಹೋಗಿದ್ದೆ, ಪ್ರಾಬಬಲಿ ಇಂಗ್ಲೆಂಡಿಗೆ ಹೋಗಿದ್ವಿ. ಅಲ್ಲಿ ತಕ್ಷಣ ಕೇಳಿದರು ನಿಮ್ಮ ದೇಶದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರು. ನಮ್ಗೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಮ್ಮ ಹತ್ರ ಆಗ ರೆಕಾರ್ಡಿಂಗ್ ಒಂದಿತ್ತು, ಜನಗಣಮನದು ಕೊಟ್ಬಿಟ್ವಿ, ಅದನ್ನೇ ತೊಗೊಂಡ್ಬಿಟ್ರು ಅವರು ಅಂತ. ಬಾ 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 ಬಾ, ಏನು ಒಪ್ಸೋ ರೀತಿ. ಆದರೆ ಈ ದೇಶದ ಜನ ಬಿಡಲಿಲ್ಲ. ಮಾಸ್ಟರ್ ಕೃಷ್ಣ ಅಂತ ಒಬ್ಬರು ದೊಡ್ಡ ಪುಲಂಬ್ರಿಕರ್ ಅಂತ ಒಬ್ಬ ದೊಡ್ಡ ಸಂಗೀತಗಾರರು. ಪುಲಂಬ್ರಿಕರ್ ಏನು ಮಾಡಿದರು, ಈ ವಂದೇ ಮಾತರಂ ಅನ್ನುವಂಥ ಈ ಗೀತೆ ಬ್ರಿಟಿಷ್ ಬ್ಯಾಂಡ್ ಸೆಟ್ಟಿಗೂ ಸೂಟ್ ಆಗುತ್ತೆ ಅಂತ ತೋರಿಸಿದ್ದಲ್ಲದೆ ಎಲ್ಲರೂ ಹಾಡಲಿಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ಇದಕ್ಕೆ ರಾಗ ಸಂಯೋಜಿಸ್ಬೋದು ಅಂತ ಅವ್ರ ಬಗ್ಗೆ ಬರಿತಾ ಶಿವರಾಮ್ ಅವರು ಒಂದು ಕತೆ ಒಂದು ವ್ಯತೆ ಅಂತ ಒಂದು ಪುಸ್ತಕ ಇದೆ, ಎಲ್ಲರೂ ಓದಬೇಕಾಗಿರೋ ಪುಸ್ತಕ. ಅದರಲ್ಲಿ ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಈ ಕೃಷ್ಣ ಮಾಸ್ಟರು ಹಗಲು ರಾತ್ರಿ ವಂದೇ ಮಾತರಂ ಅಂತ ಯೋಚನೆ ಮಾಡ್ತಿದ್ದಾರಂತೆ. ರಾಗನೇ ಗೊತ್ತಾಗ್ತಿಲ್ವಲ್ಲ, ಏನು ಮಾಡಬೇಕು ಅಂತ. ಸಡನ್ನಾಗಿ ಒಂದಿನ ಇದ್ದಕ್ಕಿದ್ದಂತೆ ಒಂದು ಅದ್ಭುತವಾದ ರಾಗ ಹೊಳಿತಂತೆ ಅವ್ರಿಗೆ. ಏನು ಚೆನ್ನಾಗಿತ್ತು ಅಂದರೆ ಆ ರಾಗದಲ್ಲಿ ಹಾಡಿದ್ರು, ಈ ಬೇರೆಯವ್ರಿಗೂ ಕೇಳಿಸಿದ್ರು, ಎಲ್ಲರೂ ಖುಷಿಪಟ್ಟರು. ಏನು ಚೆನ್ನಾಗಿದೆ, ಎಲ್ಲರೂ ಹಾಡಬಹುದಾಗಿರುವಂತೆ ರಾಗ ಸಂಯೋಜನೆ ಮಾಡಿದ್ದೀರಲ್ಲ, ಯಾವ ರಾಗ ಇದು ಅಂತ ಕೇಳಿದರೆ ನನಗೂ ಗೊತ್ತಿಲ್ಲ, ಇದಕ್ಕೆ ರಾಷ್ಟ್ರೀಯ ರಾಗ ಅಂತ ಕರಿಬೋದು, ಒಂದು ಹೊಸ ರಾಗ ಹುಟ್ಟುಬಿಡ್ತಂತೆ ಅದಕ್ಕೆ. ಅವರು ಎಷ್ಟು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ರು ಅಂತಂದರೆ, ಇದನ್ನು ರಾಷ್ಟ್ರಗೀತೆ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಕಾರಣ ಇದು ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅಂತ ಮುಂಬೈಗೆ ಹೋಗಿ ಆ ಬ್ಯಾಂಡ್ ನುಡಿಸ್ತಾರಲ್ಲ ಪೊಲೀಸರು ಸೈನಿಕರು, ಅವ್ರ ಜೊತೆ ನುಡಿಸ್ತಾ ತಾವು ಹೆಜ್ಜೆ ಹಾಕಿ ಇದು ಹೆಂಗೆ ಬರಬೇಕು ಏನು ಬರಬೇಕು ಅಂತ ಹಗಲು ರಾತ್ರಿ ಯೋಚನೆ ಮಾಡಿ ಅದಕ್ಕೆ ಸೂಟ್ ಆಗುವಂಥ ರಾಗವನ್ನು ಜೋಡಿಸಿದ್ರಂತ. ಎಲ್ಲರೂ ಕೇಳಿ ಭಾಳ ಖುಷಿಪಟ್ಟರು, ಅದನ್ನು ರೆಕಾರ್ಡ್ ಮಾಡಿಸಿದ್ರು, ಎಲ್ರಿಗೂ ಕೇಳಿಸಿದ್ರು, ಎಲ್ರಿಗೂ ಗೊತ್ತಾಯಿತು ಇದು ಸೂಟ್ ಆಗುತ್ತೆ ಅಂತ. ಈಗ ಮುಂದಿನ ಪ್ರಶ್ನೆ, ಅವರಿಗೊಂದು ಭಾಳ ಆಸೆ ಇತ್ತು, ಹೇಗಾದರೂ ಮಾಡಿ ಇದನ್ನು ರೇಡಿಯೋದಲ್ಲಿ ಹಾಡಬೇಕು ಅಂತ. ರೇಡಿಯೋದಲ್ಲಿ ಹಾಡ್ತಿದ್ದ ಸಿಂಗರ್ ಅವರು. ರೇಡಿಯೋದವ್ರಿಗೆ ಪತ್ರ ಬರೆದು, ವಂದೇ ಮಾತರಂ ಹಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ? ಅಷ್ಟೊತ್ತಿಗೆ ಜವಾಹರ್ಲಾಲ್ ನೆಹರು ಹೆಂಗೆ ವಿಷಬೀಜ ಬಿತ್ತುಬಿಟ್ಟಿದ್ರು ಅಂತಂದರೆ, ರೇಡಿಯೋದವ್ರು ಹೇಳಿದರು, ವಂದೇ ಮಾತರಂ ಹಾಡಲಿಕ್ಕೆ ಅವಕಾಶ ಇಲ್ಲ ನಿಮಗೆ ಅಂತ. ಇವರು ಅನೇಕ ದಿನಗಳ ಕಾಲ ಮತ್ತೆ ಮತ್ತೆ ಪತ್ರ ಬರೆದ್ರು, ಅವಕಾಶ ಇಲ್ಲ ಅಂತ ಗೊತ್ತಾದಾಗ ಒಂದು ಉಪಾಯ ಮಾಡಿದರು. ವಂದೇ ಮಾತರಂ ರಾಗದಲ್ಲೇ ಇದ್ದಂಥ ಇನ್ನೊಂದು ಹಾಡನ್ನು ಆಯ್ಕೆ ಮಾಡಿಕೊಂಡ್ರು. ಈ ಹಾಡನ್ನು ಹಾಡ್ತೀನಿ ಅಂತ ಕಳಿಸ್ಕೊಟ್ರು. ಅವರು ಆ ಹಾಡನ್ನು ಹಾಡ್ತಾ ಹಾಡ್ತಾ ಪಕ್ಕದಲ್ಲಿರೋ ಹಾರ್ಮೋನಿಯಂಗೆ ಹೇಳಿದರು, ಮುಗೀತಾ ಇದ್ದಂಗೆ ವಂದೇ ಮಾತರಂ ತೊಗೊಂಡ್ಬಿಡ್ತೀನಿ, ರೆಡಿಯಾಗಿರು ಅಂತ. ಆ ಹಾಡು ಮುಗಿತಿದ್ದಂತೆ ರೇಡಿಯೋದಲ್ಲಿ ವಂದೇ ಮಾತರಂ ಇವ್ರು ತಗೊಂಡ್ರು. ಅಷ್ಟೊತ್ತಿಗೆ ಅಲ್ಲಿದ್ದ ಸ್ಟೇಷನ್ ಮಾಸ್ಟರ್ ಅದನ್ನು ಆಫ್ ಮಾಡಿಬಿಟ್ರು ತಕ್ಷಣ. ನೀನು ತುಂಬ ಸೀನಿಯರ್ ಆರ್ಟಿಸ್ಟು, ಹೀಗೆಲ್ಲ ಮಾಡೋದಿಲ್ಲ ಅಂದ್ಕೊಂಡಿದ್ದೆ, ನನಗೆ ನೀನು ಈ ಥರ ಮಾಡಿದೆ ಅಂತಂದಾಗ ಅವ್ರು ಹೇಳಿದರು, ಏಯ್ ಇನ್ನು ಮುಂದೆ ರೇಡಿಯೋಗೆ ಹಾಡೋದೇ ಇಲ್ಲ, ಹೋಗಿ ನಾನು ಎಲ್ಲಿವರೆಗೂ ವಂದೇ ಮಾತರಂ ಹಾಡಲಿಕ್ಕೆ ಅವಕಾಶ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ರೇಡಿಯೋಗೆ ಹಾಡೋದೇ ಇಲ್ಲ ಅಂತ. ರೇಡಿಯೋ ಹಾಡೇ ಅವರಿಗೆ ಜೀವನೋಪಾಯವಾಗಿದ್ದಾಗ ರೇಡಿಯೋದಲ್ಲಿ ಹಾಡೋದಿಲ್ಲ ಅಂತ ಧಿಕ್ಕರಿಸಿ ಬಂದರು ಕೃಷ್ಣ ಮೇಷ್ಟ್ರು. ಧಿಕ್ಕರಿಸಿ ಬಂದವ್ರು ಏನು ಮಾಡಿದರು, ಎಲ್ಲ ಹತ್ರನೂ ಹೋಗ್ತಾಯಿದ್ರು, ಅವ್ರಿಗೆ ಇದೇ ಕೆಲಸ. ಯಾರು ಎಲ್ಲಿ ಕರೆದ್ರೂ ಹೋಗೋದು, ವಂದೇ ಮಾತರಂ ರಾಷ್ಟ್ರಗೀತೆ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಎಲ್ರಿಗೂ ಹೇಳು. ಹುಚ್ಚು ಹೆಂಗಿತ್ತು ನೋಡಿ ಈ ದೇಶದ ಜನರೊಳಗೆ. ಕೊನೆಗೊಂದಿನ ಅವರು ಪ್ರಾಬಬಲಿ ಬರೋಡಾದ ಮಹಾರಾಜರ ಜೊತೆ ಕೂತಿದ್ದಾಗ ಒಂದು ಟೆಲಿಗ್ರಾಮ್ ಬಂತು ಅವರಿಗೆ. ಟೆಲಿಗ್ರಾಮನ್ನು ಮೊದಲು ಬರೋಡಾದ ಮಹಾರಾಜರೇ ನೋಡಿದರು. ಬರೋಡಾದ ಮಹಾರಾಜರು ನೋಡಿಬಿಟ್ಟು, ಮಾಸ್ಟ್ರೇ ನೀವು ನಮಗೆ ಇವತ್ತೆಲ್ಲರಿಗೂ ಪೇಡೆ ಹಂಚಬೇಕು ಅಂತ. ಮಾಸ್ಟರ್ ಕೇಳಿದರು, ನನಗೇನು ಮಕ್ಕಳಾಗೋ ಸ್ಥಿತಿ ಇಲ್ಲ ಬಿಡಿ, ತಲೆ ಕೆಡ್ಸ್ಕೊಳ್ಬಿಡಿ, ಬೇಡ ನಾನು ಯಾಕೆ ಕೊಡಬೇಕು ಅಂತ. ಹಂಗಂದಾಗ ಅವರಂದರು, ಅದಕ್ಕಿಂತ ದೊಡ್ಡ ಖುಷಿಯ ಸಂಗತಿ ಇದೆ. ಏನು ಅಂದರೆ, ನಿಮ್ಮನ್ನು ಆಲ್ ಇಂಡಿಯಾ ರೇಡಿಯೋದವರು ವಂದೇ ಮಾತರಂ ಹಾಡಲಿಕ್ಕೋಸ್ಕರ ಕರೆದಿದ್ದಾರೆ ಅಂತ. ಹೆಂಗಾಗಿರ್ಬೋದು ಇಮ್ಯಾಜಿನ್ ಮಾಡಿ. ನನಗೆ ನಿಮಗೆ ಅರ್ಥ ಆಗೋದು ಕಷ್ಟ ಇದರ ಭಾವನೆಗಳು ಹೆಂಗಿರ್ಬೋದು ಅಂತ. ಆದರೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು ಅಂತ ಹಗಲು ರಾತ್ರಿ ಕನಸು ಕಂಡಂಥ ಒಬ್ಬ ಮಹಾಪುರುಷನಿಗೆ ನನಗೆ ಅಲ್ಲಿ ಹಾಡ್ಲಿಕ್ಕೆ ಸಿಕ್ತು ಅಂದಾಗ ಎಂಥ ಅದ್ಭುತವಾದ ಆನಂದ ಅಂತಂದರೆ, 25 ರೂಪಾಯಿ ಖರ್ಚು ಮಾಡಿ ಪೇಡೆ ತರಿಸಿ ಎಲ್ರಿಗೂ ಹಂಚಿಬಿಟ್ಟಿದ್ರಂಥವ್ರು. ಆಮೇಲೆ ರೇಡಿಯೋಕ್ಕೆ ಹೋಗಿ ವಂದೇ ಮಾತರಮ್ನ ಹಾಡಿದರು, ಎಲ್ಲರೂ ಕೇಳಿದರು. ಆವತ್ತಿನ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಎಲ್ಲರೂ ಅದಕ್ಕೋಸ್ಕರ ಒಪ್ಪಿಕೊಂಡ್ರು. ಇನ್ನು ಜವಾಹರ್ಲಾಲ್ ನೆಹರೂನೊಂದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಬೇಕಿತ್ತು. ಜವಾಹರ್ಲಾಲ್ ನೆಹರುಗೆ ಒಂದು ಟೆಲಿಗ್ರಾಮ್ ಹಾಕಿದ್ರು, ನಾನು ಬರ್ತೀನಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ. ಜವಾಹರ್ಲಾಲ್ ನೆಹರು ಬನ್ನಿ ಅಂದರು. ಜವಾಹರ್ಲಾಲ್ ನೆಹರೂನ ಭೇಟಿ ಮಾಡಲಿಕ್ಕೆ ಹೋದರೆ ಜವಾಹರ್ಲಾಲ್ ನೆಹರು ಸೆಕ್ರೆಟರಿ ಆಗಿದ್ದ ಮಥಾಯ್ ಹೇಳ್ದ, ಇವತ್ತು ಸಿಗಲ್ಲ ರೋಗಿ ಅಂತ. ಅವನದು ನಾನು ಟೆಲಿಗ್ರಾಮ್ ಹಾಕ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ ಕಣಯ್ಯ, ದೂರದ ಪೂರ್ಣದಿಂದ ಬಂದಿದ್ದೀನಿ, ನೀವು ಸಿಗಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡಬೇಕು? ಸಿಗಲ್ಲ ಅಂದರೆ ಸಿಗಲ್ಲ ಹೋಗಿ ಅಂತ. ಪಾಪ ಅವ್ರು ಮತ್ತಾರನ್ನೋ ಭೇಟಿ ಮಾಡಿ ಮತ್ತೊಬ್ಬರನ್ನ ಕರ್ಕೊಂಡು ಹೋಗಿ ಆ ಹಾಡನ್ನು ಹಾಡಿಸ್ಬೇಕು ಅಂತ ಹೇಳಿ ಅಲ್ಲಿ ಜವಾಹರ್ಲಾಲ್ ನೆಹರು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದಾಗ ಜವಾಹರ್ಲಾಲ್ ನೆಹರು ಒಪ್ಪಿಕೊಂಡಂತೆ ಖಂಡಿತ ಅವರಿಗೆ ವಂದೇ ಮಾತರಂ
ಇನ್ನೂ ರಾಷ್ಟ್ರಗೀತೆ ಆಗತ್ತೆ ಅಂತ ನಿಶ್ಚಿಂತೆಯಾಗಿ ಬಂದರು. ಆದರೆ ದುರದೃಷ್ಟಕರ ಸಂಗತಿ, ಈ ದೇಶ ರಾಷ್ಟ್ರಗೀತೆ ಅಂತ ಆಯ್ಕೊಳ್ಬೇಕಾದಾಗ ಜನಗಣಮನವನ್ನು ಆಯ್ದುಕೊಂಡ್ಬಿಟ್ರು. ವಂದೇ ಮಾತರಂನ ನ್ಯಾಷನಲ್ ಸಾಂಗ್ ಅಂತ ಕರೆದು ಅದನ್ನು ರಾಷ್ಟ್ರಗೀತೆಗೆ ಸಮಾನವಾಗಿರುವಂಥ ಸ್ಥಾನ ಅಂತಷ್ಟೇ ಹೇಳಿ ಅದನ್ನು ಪಕ್ಕಕ್ಕಿಟ್ಟರು. ಜನಗಣಮನ ಯಾವಾಗ ಹಾಡಿದ್ದು? ಬರೆದವರು ಕವಿ ರವೀಂದ್ರರೇ. ಆದರೆ ಜನಗಣಮನ ಹಾಡಿದ್ದು ಯಾವಾಗ ಅಂತ ಕೇಳಿದರೆ ಈ ದೇಶಕ್ಕೆ 5th ಜಾರ್ಜ್ ಬಂದಾಗ ಹಾಡಿದ್ದು ಅಂತ ಅನೇಕ ಪತ್ರಿಕೆಗಳು ಅದನ್ನು ರಿಪೋರ್ಟ್ ಮಾಡಿವೆ. ಎಲ್ಲೂ ಕೂಡ ರವೀಂದ್ರರು ಅದನ್ನು ವಿರೋಧ ಮಾಡಿದ್ದಂಥದ್ದು ಏನು ಕಂಡು ಬರೋದಿಲ್ಲ. ಅಂದರೆ ನಾನು ಆವಾಗ ಹಾಡಿದ್ದಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ಆದರೆ ಅದನ್ನು ಬರೆದಿದ್ದು ಬ್ರಿಟಿಷ್ ರಾಜ ಭಾರತಕ್ಕೆ ಬಂದಾಗ ಕಾಂಗ್ರೆಸ್ನವರೊಂದು ಸ್ವಾಗತಕ್ಕೆ ಒಂದು ಗೀತೆ ಬೇಕು ಅಂತ ಕೇಳಿ ಬರೆದಿದ್ದು. ಹೀಗಾಗಿ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂತ ಕೇಳಿದಾಗ ಯಾರು ಅಂತ ಕೇಳಿದರೆ ಅದು 5th ಜಾರ್ಜ್ ಅಂತ ಕಣ್ಮುಂದೆ ಬರುತ್ತೆ ಹೊರತು ಈ ದೇಶವನ್ನು ಕಟ್ಟಿದ ವೀರಪುರುಷರು ಕಣ್ಮುಂದೆ ಬರೋದಿಲ್ಲ ಅಂತ. ಅದಕ್ಕೆ ತುಂಬ ಜನ ಹೇಳಿದರು, ಈ ಹಾಡನ್ನು ನೀವು ಏನಕ್ಕಾದರೂ ಬಳಸ್ಕೊಳ್ಳಿ, ರಾಷ್ಟ್ರಗೀತೆ ಅಂತ ಕರಿಬೇಡಿ ಅಂತ. ಆದರೆ ಮುಸಲ್ಮಾನರ ಮೇಲೆ ಓಲೈಕೆಯ ಆ ಭಾವ ಇದ್ದಂಥ ಜವಾಹರ್ಲಾಲ್ ನೆಹರು ಜನಗಣಮನವನ್ನು ಪಕ್ಕಕ್ಕೆ ಇಟ್ಟು, ಜನಗಣಮನವನ್ನು ಪುರಸ್ಕರಿಸಿ ವಂದೇ ಮಾತರಂ ಗೀತೆಯನ್ನು ಪಕ್ಕಕ್ಕಿಟ್ಟರು. ಒಂದೇ ಒಂದು ಕಾರಣ ಏನು ಅಂದರೆ, ಆ ಗೀತೆಯನ್ನು ಹಾಡಿಬಿಟ್ರೆ ಮುಸಲ್ಮಾನರಿಗೆ ನೋವಾಗುತ್ತೆ ಅನ್ನೋದು ಬಿಟ್ಟರೆ ಇನ್ಯಾವ ಕಾರಣವೂ ಇರಲಿಲ್ಲ. ಈ ದೇಶದ ಕೋಟ್ಯಂತರ ಹಿಂದೂಗಳ ಅಥವಾ ನಾನು ಮುಸಲ್ಮಾನರಲ್ಲೂ ಬಹುಪಾಲನ್ನು ಸೇರಿಸ್ಕೊಂಡು ಈ ದೇಶದ ಕೋಟ್ಯಂತರ ದೇಶಭಕ್ತರ ಮನಸ್ಸಿನ ಆ ಭಾವನೆಗಳಿಗೆ ಬೆಂಕಿಯನ್ನು ಹಚ್ಚಿ ಜವಾಹರ್ಲಾಲ್ ನೆಹರು ವಂದೇ ಮಾತರಂನ ರಾಷ್ಟ್ರಗೀತೆಯನ್ನು ಮಾಡದೆ ಜನಗಣಮನವನ್ನು ರಾಷ್ಟ್ರಗೀತೆ ಮಾಡಿದರು. ರಾಷ್ಟ್ರಗೀತೆ ಅಂತ ಒಪ್ಪಿಕೊಂಡ ಮೇಲೆ ನಾವು ಅದನ್ನು ಗೌರವಿಸ್ತೀವಿ. ನಾನು ಅದಕ್ಕೆ ಮೊನ್ನೆ ಯಾರೋ ಕೇಳ್ತಾ ಇದ್ರು, ಬಹುಶಃ ಎಲ್ರಿಗೂ ಇದು ಎಕ್ಸೆಪ್ಟಬಲ್ ಇಲ್ಲದೆ ಇರ್ಬೋದು. ಮೊನ್ನೆ ಪುತ್ತಿಗೆ ಶ್ರೀಗಳು ನರೇಂದ್ರ ಮೋದಿಯವರಿಗೆ ಭಾರತ ಭಾಗ್ಯ ವಿಧಾತ ಅಂತ ಪ್ರಶಸ್ತಿ ಕೊಟ್ಟರಂತೆ. ನಂಗೆ ಯಾರೋ ಕೇಳಿದ್ರು ಸರಿನಾ ಅಂತ. ಹೇಳಿದ್ರು ಪಂಚಮ ಜಾರ್ಜ್ ಅಂತೂ ಅಲ್ಲ ಅಂತ ಆಯ್ತಲ್ಲ, ಅಷ್ಟರ ಮಟ್ಟಿಗೆ ಸಮಾಧಾನ ಈಗ ಅಂತ, ಅಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ ಅಂತ. ಭಾರತ ಭಾಗ್ಯ ವಿಧಾತ ಇವರೊಬ್ಬರೇನಾ ಅಂತ ಕೇಳಿದರೆ ಹೌದು, ಅಲ್ಲ, ಚರ್ಚೆ ಬೇರೆ ಇರ್ಬೋದು. ಆದರೆ 5th ಜಾರ್ಜ್ ಅಂತೂ ಅಲ್ವಾ? ಇನ್ನು ಮುಂದೆ ಭಾರತ ಭಾಗ್ಯ ವಿಧಾತ ಅಂತಂದ್ರೆ ಹೋಗ್ಲಪ್ಪ ನರೇಂದ್ರ ಮೋದಿ ಆದರು ಅಂತ ಅಂದ್ಕೊಳ್ಬೋದು. 5th ಜಾರ್ಜಿಗಿಂತ 1000 ಟೈಮ್ಸ್ ಬೆಟರ್ ಅಂತ ನನಗನ್ಸುತ್ತೆ. ಸೊ ಈ ದೃಷ್ಟಿಯಿಂದ ನೋಡುವಾಗ ನನಗೇನು ಅನ್ಸುತ್ತೆ ಅಂತಂದರೆ, ನಾವೆಲ್ಲೋ ಒಂದು ಕಡೆ ಈ ಗೀತೆಯನ್ನು ಮತ್ತೆ ಮೊಳಗಿಸಬೇಕಾದಂಥ ಅಗತ್ಯ ಇದೆ. ಇವತ್ತಿನ ಭಾರತಕ್ಕೆ ಈ ಗೀತೆ ವಾಪಸ್ ಬೇಕಾಗಿದೆ. ಇವತ್ತಿನ ಭಾರತ ಇವತ್ತು ಸಾಮಾನ್ಯವಾಗಿರುವಂಥ ಭಾರತ ಅಲ್ಲ. ಇದು ಎಲ್ಲ ದಿಕ್ಕಿನಿಂದಲೂ ವೇಗವಾಗಿ ಮುನ್ನಡೀತಾ ಇರುವಂಥ ಭಾರತ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ನಾನು ಬೆಳಗ್ಗೆ ಇವತ್ತು ಬರಬೇಕಾದ್ರೆ ದಾರಿಯಲ್ಲಿ ಒಂದು ನ್ಯೂಸ್ ನೋಡ್ಕೊಂಡು ಬಂದೆ. ನಿನ್ನೆ GST ಕೌನ್ಸಿಲ್ನವರ ವಿರುದ್ಧ ಒಂದಷ್ಟು ವ್ಯಾಪಾರಿಗಳು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಏನು ಕೇಳ್ಕೊಂಡಿದ್ದಾರೆ ಗೊತ್ತಾ? ನಾವು POKಯಲ್ಲಿ ಮಾಡಿದ ವ್ಯಾಪಾರಕ್ಕೆ ಇಲ್ಲಿ GST ಕಟ್ಟಬೇಕು, ಹೆಂಗೆ ಸಾಧ್ಯ ಅದು? ಚೆನ್ನಾಗಿದೆ ನೋಡಿ. POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಾವು ವ್ಯಾಪಾರ ಮಾಡಿದರೆ ಇಲ್ಲಿ GST ಕಲೆಕ್ಟ್ ಮಾಡ್ತಾರೆ, ಅದು ಪಾಕಿಸ್ತಾನದ ಅಂಡರ್ ಇದೆ, GST ಕಲೆಕ್ಷನ್ ವ್ಯಾಪ್ತಿಗೆ ಬರೋದಿಲ್ಲ ಅಂತಂದಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿನಿಂದ ಆಕ್ರಮಣಕ್ಕೊಳಗಾಗಿರ್ಬೋದು, ಆದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಅಲ್ಲಿ GST ಕಲೆಕ್ಟ್ ಮಾಡಬೇಕು ನಾವು, ತಪ್ಪೇನಿಲ್ಲ. ಭಾಳ ಚೆನ್ನಾಗಿದೆ, ಸೂಕ್ಷ್ಮವಾದ ಸಂಗತಿ. ಇದನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಎಚ್ಚರಿಕೆ ಇದು, ನಮ್ಮದೇ ಪಾರ್ಟಿದು, ಇವತ್ತೆಲ್ಲ ನಾಳೆ ತಗೋತೀವಿ ಹೀಗೆ ಹೇಳುವ ಧೈರ್ಯ ಕಳೆದ 75 ವರ್ಷಗಳಲ್ಲಿ ಭಾರತಕ್ಕೆ ಬಂದಿರಲಿಲ್ಲ. ಈಗ ಭಾರತಕ್ಕೆ ಬಂದಿದೆ. ಭಾರತ ಇವತ್ತು ಪಾಕಿಸ್ತಾನಕ್ಕೆ ಹೇಳುತ್ತೆ, ನೋಡ್ತಾ ಇರೋ 4 ಚೂರು ಮಾಡ್ತೀನಿ ನೀನು ಹುಷಾರಾಗಿರು ಅಂತ ಪಾಕಿಸ್ತಾನಕ್ಕೆ ಹೇಳೋ ಮಟ್ಟಿಗೆ ಬಂದಿದೆ. ಭಾರತ ಚೀನಾದೊಂದಿಗೆ ಐಬಾಲ್ ಟು ಐಬಾಲ್ ಕನ್ಫ್ರಂಟೇಷನ್ಗೆ ನಿಲ್ಲುವ ಸಾಧ್ಯತೆಗಳನ್ನು ತೋರಿಸುತ್ತೆ. ಅಲ್ಯಾರೋ ಟ್ರಂಪ್ ಇದ್ದಕ್ಕಿದ್ದಂತೆ ಟ್ಯಾರಿಫ್ ಹಾಕ್ತಾನೆ ಅಂತ 25% ಟ್ಯಾರಿಫು ಅಂದ, 50% ಅಂದ, 100% ಆದರೂ ಹಾಕೋ, ನಾವು ಭಾರತದ ಪರವಾಗಿ ಇರೋದು ಇದ್ದೇ ಇರ್ತೀವಿ ಅಂತ ಹೇಳುವ ಸಾಮರ್ಥ್ಯ ಇದೆಯಲ್ಲ ಇವತ್ತಿದೆ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಗೊತ್ತಾ? ಭಾರತದಲ್ಲಿ 26/11 ಅಟ್ಯಾಕ್ ಆದಾಗ ಅವನು ಅಜ್ಮಲ್ ಕಸಬ್ ಭಾರತಕ್ಕೆ ಬಂದು ಅಂದಾದೊಂದು ಫೈರಿಂಗ್ ಮಾಡಿ 100 ಜನರನ್ನು ಕೊಂದಾಗ P. ಚಿದಂಬರಂ ಒಂದು ಇಂಟರ್ವ್ಯೂ ಕೊಟ್ಟು ಇತ್ತೀಚೆಗೆ ಹೇಳಿದ್ದಾನೆ, ಅವತ್ತು ನನಗೆ ಪಾಕಿಸ್ತಾನದ ವಿರುದ್ಧ ದೊಡ್ಡ ಹೆಜ್ಜೆ ನೀಡಬೇಕು ಅಂತ ಮನಸ್ಸಿತ್ತು, ಆದರೆ ಅಮೆರಿಕ ನಮ್ಮ ಮೇಲೆ ಒತ್ತಡ ಹಾಕಿದ್ಲು, ಕಾಂಡೋಲಿಸಾ ರೈಸ್ ಭಾರತಕ್ಕೆ ಓಡಿ ಬಂದು ಯುದ್ಧ ಮಾಡಬಾರ್ದು ಅಂತ ನಮಗೆಲ್ಲ ಆಗ್ರಹ ಮಾಡಿದ ನಂತರ ನಾವು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಹಂಗಿಲ್ಲ, ನೀವು ತಂಟೆ ಮಾಡಿದರೆ ಮುಗಿಸ್ಬಿಡ್ತೀವಿ ಹುಷಾರು ಅಂತ ಹೇಳುವ ಮಟ್ಟಿಗೆ ಭಾರತ ಇದೆ ಮತ್ತು ಮಾಡಿ ತೋರಿಸುತ್ತೆ. ಸೊ ಆರ್ಡಿನರಿ ಭಾರತ ಅಲ್ಲ, ಭಾರತ ಎಲ್ಲ ದಿಕ್ಕಿನಿಂದಲೂ ಸೂಪರ್ ಪವರ್ ಆಗಿ ಬೆಳೆಯೋದಕ್ಕೆ ಬೇಕಾಗಿರುವ ಸಾಮರ್ಥ್ಯ ಇದೆ. ನಿನ್ನೆ ರಿಪೋರ್ಟ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಮೊನ್ನೆ ಬಂದಿದ್ದು 8.2% ನಮ್ಮ GDP ಗ್ರೋತು.
ಸಾಮಾನ್ಯವಾದ್ದಲ್ಲ. ಇಷ್ಟೆಲ್ಲ ಅಪಸವ್ಯಗಳ ನಡುವೆ ಭಾರತ 8.2% GDP ಗ್ರೋತನ್ನು ಸಾಧಿಸಿರೋದಿದೆಯಲ್ಲ, ಜಗತ್ತಿನ ಎಲ್ಲರಿಗೂ ಕಣ್ಣೂರಿ ಹುಟ್ಟಿಸ್ಬಿಟ್ಟಿರುತ್ತೆ. ಭಾರತ ಎಲ್ಲ ದಿಕ್ಕಿನಿಂದಲೂ ವೇಗವಾಗಿ ಡೆವಲಪ್ ಆಗ್ತಿದೆ. ಪ್ರಾಬ್ಲಮ್ ಎಲ್ಲಿರೋದು? ನಮ್ಮ ನಡುವೆ ಇರೋದಷ್ಟೇ. ಕೈಯಲ್ಲೊಂದು ಮೊಬೈಲ್ ಸಿಕ್ಬಿಟ್ರೆ ಜಗತ್ತೇ ಕರ್ಲೋ ದುನಿಯಾ ಮುಟ್ಟಿಮೆ ಅಂತ ಆ ಪುಣ್ಯಾತ್ಮ ಅದೇನು ಹೇಳಿ ಹೋಗ್ಬಿಟ್ನೋ ಧೀರುಭಾಯಿ ಅಂಬಾನಿ. ನಾವೆಲ್ಲರೂ ಇಡೀ ದುನಿಯಾನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಎಷ್ಟು ಮೈ ಮರೆತು ಬಿಟ್ಟಿದ್ದೀವಿ ಅಂತಂದರೆ, ಓದುವ ಹವ್ಯಾಸಗಳು ಕಳೆದೋಗ್ಬಿಟ್ಟಿವೆ, ತಿಳ್ಕೊಳ್ಳುವ ಹವ್ಯಾಸ ಹೋಗಿದೆ, ಕೆಟ್ಟದ್ದನ್ನು ನೋಡುವ, ಪಾಪ ಗಾಂಧೀಜಿ ಏನೇನು ಮಾಡಬಾರ್ದು ಅಂದರೆ ಎಲ್ಲ ಮಾಡ್ತೀವಿ. ಕೆಟ್ಟದ್ದನ್ನು ನೋಡುವ, ಕೆಟ್ಟದ್ದನ್ನು ಕೇಳುವ, ಕೆಟ್ಟದ್ದನ್ನು ಮಾತಾಡೋದಕ್ಕೆ ಪ್ರಮೋಷನ್ ಜಾಸ್ತಿ. ನಮ್ಮ ರೀಲ್ಗಳು ಓಡೋದು ಯಾವುದು ಗೊತ್ತಾ? ಕೆಟ್ಟದಾಗಿ ಮಾತಾಡಿರ್ಬೇಕು, ನೀವು ಕೆಟ್ಟದಾಗಿ ಹಾಡಿರಬೇಕು, ಅದನ್ನೇ ನೋಡಿ ನಗ್ತಾ ಇರೋದು ನಾವು. ಎಷ್ಟು ಚೆನ್ನಾಗಿದೆ ನೋಡು, ಏನು ಚೆನ್ನಾಗಿದೆ ಮಣ್ಣಂಗಟ್ಟಿ ಅದರಲ್ಲಿ, ಏನಿಲ್ಲ, ಕೆಟ್ಟದಾಗಿ ಹಾಡಿರ್ತಾನೆ, ಅದು ಚೆನ್ನಾಗಿದೆ ಅಂತ ನಾವು ಕಳಿಸ್ಕೊಡೋದು. ಯಾರೋ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿರ್ತಾನೆ, ಏನು ಚೆನ್ನಾಗಿದೆ ನೋಡು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾವು ಎಲ್ಲಿದ್ದೀವಿ ಅಂತ. ಜಾತಿಗಳ ಜಗಳ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ, 21ನೇ ಶತಮಾನದಲ್ಲಿದ್ದೀವಿ. ಅದು ನಮ್ಮ ನಡುವೆ ಇರಬಾರ್ದಾಗಿತ್ತು. ಏನು ಕೆಟ್ಟ ಜಾತಿ ರೀ, ಅತ್ಯಂತ ಕೆಟ್ಟ ಲೀಡರ್ ಅವನು, ಲಂಪಟ ಅವನು ಭ್ರಷ್ಟಾಚಾರಿ, ಅವನು ಅತ್ಯಂತ ಕೆಟ್ಟವನು, ಅವನು ತಾನು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಪಕ್ಷವನ್ನೇ ಮುಗಿಸಿಬಿಟ್ಟ, ತಾನು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೇಶವನ್ನು ಮುಗಿಸಿಬಿಟ್ಟ. ಓಟ್ ಹಾಕ್ತೀರಾ ಅವನಿಗೆ? ಹಾಕ್ತೀವಿ ಸರ್, ನಮ್ಮ ಜಾತಿಯವನಲ್ವಾ. ಏನು ಕರ್ಮ ರೀ, ನಮಗೆಲ್ರಿಗೂ ಬೇರೆಯವನು ಬೈಯೋ ಅಧಿಕಾರವೇ ಇಲ್ಲ ನಮಗೆ. ಈಗ ಒಂದೇ ಮಾತರಂ ಹಿಂದೆಂದಿಗಿಂತಲೂ ಜಾಸ್ತಿ ಬೇಕಾಗಿದೆ ಅಂತ ಆ ಕಾರಣಕ್ಕೆ ನಮಗನ್ಸುತ್ತೆ. ನಾವೆಲ್ಲ ಬೇರೆ ಬೇರೆ ಎಲ್ಲ, ಈ ರಾಷ್ಟ್ರ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಏಕರಸವಾಗಿರುವಂಥ ರಾಷ್ಟ್ರ ಅಂತ ಮತ್ತೊಮ್ಮೆ ಸಾಬೀತುಪಡಿಸಲಿಕ್ಕೆ 150ನೇ ವರ್ಷಾಚರಣೆಯ ಈ ಹೊತ್ತಲ್ಲಿ ಒಂದೇ ಮಾತರಮನ್ನು ವಾಪಸ್ ಮೊಳಗಿಸಬೇಕಾಗಿದೆ. ಮನೆಯಿಂದಲೂ ಒಂದೇ ಮಾತರಂ ಬರಬೇಕು. ಪ್ರತಿ ಶಾಲೆಯು ತಮ್ಮ ಮಕ್ಕಳಿಗೆ ಒಂದೇ ಮಾತರಮನ್ನು ಹೇಳ್ಕೊಡ್ಬೇಕು. ಬರೀ ಒಂದೇ ಮಾತರಂ ಹಾಡಾಗಿ ಅಲ್ಲ, ಅದರ ಹಿಂದೆ ಇರುವ ಈ ಕಥನವನ್ನು ಮಕ್ಕಳಿಗೆ ಬಿಚ್ಚಿಕೊಡಬೇಕಾಗಿರುವಂಥ ಸಂದರ್ಭ ಇದು ಅಂತ ನಾನು ಭಾವಿಸ್ತೀನಿ. ಆ ಒಂದೇ ಮಾತರಂ ಗೀತೆಯಿಂದ ನಮ್ಮ ಮೈ ಮನಗಳು ಪುಳಕಿತಗೊಳ್ಳಿ 150ನೇ ವರ್ಷ ಆರಂಭವಾಗಿದೆ ಅಷ್ಟೇ. ಇಡೀ 150ನೇ ವರ್ಷವನ್ನು ಸಂಭ್ರಮದಿಂದ ಕಳೆಯೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಖರ ಕರವಾಲೆ ಕೇಬಲೆ ಮಾತುಮಿಯ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ
ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹು ಮೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರೆ प्रतिमा गड़ी मंदिरे मंदिरे वंदे मातरम वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्या दायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम् वन्दे मातरम् श्यामलां सरलां सुस्मितां भूषितां धरणीं भरणीं मातरं वन्दे मातरम् वन्दे मातरम् वन्दे मातरम्।